ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವ ನ್ಯೂಸ್ 24. ನಾನು ಪುರುಷೋತ್ತಮ ಸಾಲ್ಯಾನ್. ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯ ಕಾವು ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಬಿಜೆಪಿ JDSನ ಹೊಂದಾಣಿಕೆ ಅಭ್ಯರ್ಥಿ ಒಂದು ಕಡೆ ಆದರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮತ್ತೊಂದು ಕಡೆ. ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಪಕ್ಷೇತರ ಅಭ್ಯರ್ಥಿ ಅಥವಾ ರಘುಪತಿ ಭಟ್ ಅವರು ಹೇಳುವ ಪ್ರಕಾರ ಅಥವಾ ಅವರ ಅಭಿಮಾನಿಗಳು ಹೇಳುವ ಪ್ರಕಾರ ಬಿಜೆಪಿ ಕಾರ್ಯಕರ್ತರ ಆಯ್ಕೆಯ ಅಭ್ಯರ್ಥಿ ಕೆ ರಘುಪತಿ ಭಟ್ ಅವರು ಕೂಡ ಕಣದಲ್ಲಿದ್ದಾರೆ. ಕೆ ರಘುಪತಿ ಭಟ್ ಅವರ ಹಿಂದೆ ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಿರುವಂಥ ಒಬ್ಬರು ನಾಯಕರು ನಮ್ಮ ಜೊತೆಗಿದ್ದಾರೆ. ಧಾರ್ಮಿಕ ಮುಖಂಡರು ಹೌದು. ಪರಿವಾರ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಧಾರ್ಮಿಕ ಚಟುವಟಿಕೆಗಳು ಆಗುವುದಾದರೂ ಅಥವಾ ಸಾಮಾಜಿಕ ಚಟುವಟಿಕೆ ಆಗುವುದಾದರೂ ಕೂಡ ಮುಂಚೂಣಿಯಲ್ಲಿ ನಿಂತುಕೊಂಡು ಕೆಲಸ ಮಾಡ್ತಿರುವಂಥ ಪೆರಂಪಲ್ಲಿ ವಾಸುದೇವ್ ಭಟ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿದೆ. ನಮಸ್ಕಾರ ಪೆರಂಪಲ್ಲಿ ವಾಸುದೇವ್ ಭಟ್. ನೇರವಾದ ಪ್ರಶ್ನೆ ಪೆರಂಪಲ್ಲಿ ವಾಸುದೇವ್ ಭಟ್ರೆ, ನೀವು ಪರಿವಾರ ಸಂಘಟನೆಯಲ್ಲಿದ್ದವರು. ಎಲ್ಲ ಪರಿವಾರ ಸಂಘಟನೆಯಲ್ಲಿ ಮಾತ್ರವಲ್ಲದೆ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಚುನಾವಣೆ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಿದವರು ನೀವು. ಈ ಬಾರಿ ನೇರವಾಗಿ ಬಿಜೆಪಿಯ ಅಭ್ಯರ್ಥಿಯನ್ನು ಬಿಟ್ಟು ರಘುಪತಿ ಭಟ್ ಅವರಿಗೆ ಬೆಂಬಲವನ್ನು ಮಾಡ್ತಾ ಇದ್ದೀರಿ. ಅವರನ್ನು ಗೆಲ್ಲಿಸಬೇಕು ಅಂತ ಹಠಕ್ಕೆ ಬಿದ್ದಿದ್ದೀರಿ, ಏನು ಯಾಕೆ ಅಂತ? ಮೊದಲಾಗಿ ವೀಕ್ಷಕರಿಗೆ ನಮಸ್ಕಾರ. ನನ್ನ ಬಗ್ಗೆ ಹೇಳ್ಕೊಳ್ಬೇಕು ಅಂತಾದರೆ ಉಡುಪಿಯ ಅನೇಕರಿಗೆ ಗೊತ್ತಿರುವ ಸಂಗತಿ, ಅನೇಕ ಸಂದರ್ಭಗಳಲ್ಲಿ ನಾನೊಬ್ಬ ಬಂಡಾಯದ ಧ್ವನಿಯಾಗಿ ಗುರುತಿಸಲ್ಪಟ್ಟವ. ನೀವು ಧಾರ್ಮಿಕ ಕ್ಷೇತ್ರಗಳಲ್ಲಿ ತಗೊಳ್ಳಿ, ಪರಿವಾರದ ಸಂಘಟನೆಗಳಲ್ಲಿ ತಗೊಳ್ಳಿ, ರಾಜಕೀಯವಾಗಿ ಆದರೂ ಕೂಡ ನಾನು ಸಂದರ್ಭ ಬಂದಾಗ ವಸ್ತುನಿಷ್ಠವಾದಂಥ ವಿಚಾರದ ಮೇಲೆ ಏನಾದರೂ ಸಂದರ್ಭವಿದ್ದರೆ ಧ್ವನಿ ಎತ್ತಿಕೊಂಡೇ ಬಂದವ. ಅದು ಅನೇಕರಿಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಕೂಡ 2004 ಮತ್ತು 2000 ಈ ಚುನಾವಣೆ ಗಮನಿಸಿದರೆ ಅನೇಕರು ಹೇಳ್ತಾ ಇದ್ದಾರೆ. ಉಡುಪಿಯಲ್ಲಿ 2004ರಲ್ಲಿ ರಘುಪತಿ ಭಟ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಾಗ ಸುಧಾಕರ್ ಶೆಟ್ಟರ್ ಪರವಾಗಿ ಉಡುಪಿಯ ಶಾಸಕ ಯಶಪಾಲ್ ಸುವರ್ಣರು ನಾವೆಲ್ಲ ಸುಧಾಕರ್ ಶೆಟ್ಟರ್ ಪರವಾಗಿ ಕೆಲಸ ಮಾಡಿ ಆಗ ಒಂದು ಬಂಡೆದ್ದವರು. ಈಗ ಅದೇ ರಘುಪತಿ ಭಟ್ರ ಚುನಾವಣಾ ಕಣದಲ್ಲಿ ನಾವಿದ್ದೇವೆ. ನಾನು ರಾಜಕೀಯವಾದಂಥ ಒಬ್ಬ ವಿಶ್ಲೇಷಣೆಯ ನೆಲೆಯಲ್ಲಿ, ಒಬ್ಬ ಜಾಗೃತ ಮತದಾರನ ನೆಲೆಯಲ್ಲಿ ಅನೇಕ ಚಿಂತನೆಗಳನ್ನು ಚುನಾವಣೆ ಹೊತ್ತಲ್ಲಿ ಅಂತಲ್ಲ, ಯಾವಾಗಲೂ ಸಾಮಾಜಿಕ ಜಾಲತಾಣಗಳ ಮೂಲಕ ಸಕ್ರಿಯವಾಗಿದ್ದುಕೊಂಡು ಒಬ್ಬ ಜಾಗೃತ ಮತದಾರನಾಗಿಯೇ ಸಮಾಜದ ಎಲ್ಲ ಬೆಳವಣಿಗೆಗಳನ್ನು ಒಬ್ಬ ಸಕ್ರಿಯ ಮತದಾರನಾಗಿ ನೋಡಿಕೊಂಡು ಬಂದವ. ಸ್ವಲ್ಪ ನನಗೆ ಸಾಹಿತ್ಯಿಕವಾದಂಥ ಒಂದು ಆಸಕ್ತಿಯೂ ಇರೋದರಿಂದ ಅದನ್ನು ಬರವಣಿಗೆ ರೂಪದಲ್ಲಿ ಇಳಿಸಿಕೊಂಡು ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಯಾವತ್ತೂ ಮಾಡಿಕೊಂಡು ಬರ್ತಾ ಇದ್ದೇನೆ. ಈ ವರ್ಷವೂ ಮಾಡ್ತಾ ಇದ್ದೇನೆ. ಈ ವರ್ಷ ನಾವು ಸೈದ್ಧಾಂತಿಕ ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಬೆಂಬಲಿಗ. ಅದು ಬಿಟ್ಟು ನಾನೊಬ್ಬ ಪಕ್ಷದ ನೋಂದಾಯಿತ ಸಕ್ರಿಯ ಕಾರ್ಯಕರ್ತ ಮತ್ತು ನೋಂದಾಯಿತ ಪ್ರತಿನಿಧಿ. ಸೈದ್ಧಾಂತಿಕ ವಿಚಾರಗಳ ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಧ್ವನಿಯಾಗಿಯೋ ಅಕ್ಷರಗಳಲ್ಲಿ ನಮ್ಮ ವಿಚಾರಗಳನ್ನು ಸಮಾಜದ ಮುಂದೆ ಇಟ್ಟುಕೊಂಡು ಬಂದವರು. ಆದರೆ ಒಂದು ವಿಲಕ್ಷಣ ರಾಜಕೀಯ ಬೆಳವಣಿಗೆಯಲ್ಲಿ ನಾವು ರಘುಪತಿ ಭಟ್ರ ಅಖಾಡದಲ್ಲಿ ಇದ್ದೇವೆ. ಇವತ್ತು ಬೆಳವಣಿಗೆಗಳು ತುಂಬ ಸ್ಪಷ್ಟ, ನಿಮ್ಗೆಲ್ರಿಗೂ ಗೊತ್ತಿಲ್ಲದೆ ಇರುವಂಥದ್ದಲ್ಲ. ಭಾರತೀಯ ಜನತಾ ಪಕ್ಷದ ಪಾಳೆಯದವರಿಗೂ ಇವತ್ತು ಎಲ್ರಿಗೂ ವಿಷಯ ಗೊತ್ತಾಗಿದೆ. ರಘುಪತಿ ಭಟ್ರಿಗೆ ತೊಂದರೆ ಆಗಿದೆ, ಅವರಿಗೆ ಅನ್ಯಾಯ ಆಗಿದೆ ಅಂತ. ನಾನು ಅದಕ್ಕಿಂತ ಒಂದು ಹೆಜ್ಜೆ ಹಿಂದೆ ಬರ್ತೇನೆ. ರಘುಪತಿ ಭಟ್ರಿಗೆ ತೊಂದರೆ ಆಗಿದೆ ಅಂತ ಹೇಳುವ ಕಾರಣಕ್ಕೆ ನಾನು ರಘುಪತಿ ಭಟ್ರ ಪಾಳಯದಲ್ಲಿದ್ದೇನು ಅನ್ನೋದಕ್ಕಿಂತಲೂ ಕಳೆದ 40 ವರ್ಷಗಳಿಂದ ನೈಋತ್ಯ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರಗಳಲ್ಲಿ ಸಾಂಪ್ರದಾಯಿಕವಾಗಿ ನಮಗೆ ಕೊಡ್ತಾ ಇದ್ದಂಥ ಕರಾವಳಿಯ ಮತದಾರರಿಗೆ ಕೊಡ್ತಾ ಇದ್ದಂಥ ಒಂದು ಪ್ರಾತಿನಿಧ್ಯಕ್ಕೆ ವಂಚನೆಯಾಗಿದೆ. ನಾನು ಪದವೀಧರ ಮತದಾರ, ಕರಾವಳಿಯ ಒಬ್ಬ ಪ್ರಜ್ಞಾವಂತ ಮತದಾರ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷವನ್ನ ನಾವು ಬೆಂಬಲಿಸಿಕೊಂಡು ಬಂದಿದ್ದೇವೆ. ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಿನಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಒಂದು ಪ್ರತಿಕೂಲ ವಾತಾವರಣ ಇರಬೇಕಾದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಿರುಗಾಳಿಗಳ ಆರ್ಭಟದಲ್ಲಿ ಕರಾವಳಿಯ ಜನ ಭಾರತೀಯ ಜನತಾ ಪಕ್ಷವನ್ನು ಕೈ ಹಿಡಿದ್ರು. 5 ಸೀಟನ್ನು ಕೊಟ್ಟರು. ಉಡುಪಿ ಮಾತ್ರ ಅಲ್ಲ, ಮಂಗಳೂರಲ್ಲಿ 2 ಸೀಟು ಹೋಯ್ತು ಅಂತ ಬಿಡಿ, ಅದು ನಮ್ಮದೇ ಒಂದು ತಪ್ಪಿನಿಂದ ಅಂತ 1 ಸೀಟು. ಕರಾವಳಿಯ ಜನ ಬೆಂಬಲಿಸಿದಷ್ಟು ಭರ್ಜರಿಯಾದಂಥ ಬಲ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದಲ್ಲಿ ಸಿಕ್ಕಲಿಲ್ಲ. ನಾನೊಬ್ಬ ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ಆ ಹೊತ್ತಿನಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ ಭರ್ಜರಿ ಪ್ರಬುದ್ಧ ಮತದಾರರ ಪರವಾಗಿ ನಾವಿದ್ದೆವು, ಈಗಲೂ ಇದ್ದೆವು. ಮುಂದೆ ಮೋದಿಯ ಚುನಾವಣೆಯಲ್ಲೂ ಕೂಡ ನಾವು ಮೋದಿಯ ಗೆಲುವಿಗಾಗಿ ಬಿಜೆಪಿಯ ಗೆಲುವಿಗಾಗಿ ಶ್ರಮಿಸಿದ್ದೇವೆ. ಇವತ್ತು ಏನಾಯಿತು, 40 ವರ್ಷದ ಒಂದು ಸಂಪ್ರದಾಯವನ್ನು ಮುರಿಬೇಕಾಗಿ ಬಂತು ಭಾರತೀಯ ಜನತಾ ಪಕ್ಷಕ್ಕೆ. ಮೈತ್ರಿಯ ಕಾರಣಕ್ಕೆ 40 ವರ್ಷ ಏನಾಗಿತ್ತು ಅಂತ ಹೇಳಿದ್ರೆ, ನೈಋತ್ಯ ಶಿಕ್ಷಕರ ಕ್ಷೇತ್ರವನ್ನು ಕರಾವಳಿ ಭಾಗಕ್ಕೆ, ಮಲೆನಾಡು ಭಾಗಕ್ಕೆ ಪದವೀಧರ ಕ್ಷೇತ್ರವನ್ನು ಕೊಡ್ತಾ ಇದ್ರು.
ಮೈತ್ರಿಯ ಕಾರಣಕ್ಕೆ ಈ ಸಲ ಶಿಕ್ಷಕರ ಕ್ಷೇತ್ರವನ್ನು ಭೋಜೇಗೌಡರಿಗೆ JDS-ಗೆ ಬಿಟ್ಕೊಡ್ಬೇಕಾದಂತ ಅನಿವಾರ್ಯತೆ ಬಂದಾಗ ಪದವೀಧರ ಕ್ಷೇತ್ರವನ್ನ ಅದೂ ಕೂಡ ವಿಲಕ್ಷಣ ಪರಿಸ್ಥಿತಿಯಲ್ಲಿಯೂ ಪ್ರತಿಕೂಲ ಸಂದರ್ಭದಲ್ಲಿಯೂ ಭಾರತೀಯ ಜನತಾ ಪಕ್ಷವನ್ನು ಕೈ ಹಿಡಿದಂತಹ ಬೆಂಬಲಿಸಿದಂತಹ ಪದವೀಧರ ಪ್ರಬುದ್ಧ ಮತದಾರರಿಗೆ ಕೊಡಬೇಕು ಅಂತ ಹೇಳುವಂತಹದ್ದು ನಮ್ಮ ಆಗ್ರಹ ಆಗಿತ್ತು. ಅದರ ಧ್ವನಿಯಾಗಿ ರಘುಪತಿ ಭಟ್ರು ಇದ್ರು. ಅವರು ನಾಮಪತ್ರ ಹಾಕಿ ಹೊರಗೆ ಬರುವಾಗಲೂ 10 ಬಾರಿ ಹೇಳಿದ್ರು. ಅದರ ಹಿಂದೆ 4-5 ಬಾರಿ ಹೇಳಿದ್ದಾರೆ, ಜನರ ಮುಂದೆ ಹೇಳಿದ್ದಾರೆ, ನಾಯಕರ ಮುಂದೆ ಹೇಳಿದ್ದಾರೆ. ನನಗಲ್ಲದಿದ್ರು ಕರಾವಳಿಗೆ ಆಗಿರ್ತಕ್ಕಂಥ ವಂಚನೆಯನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಒಬ್ಬರನ್ನು ಯಾರಿಗಾದರೂ ಕೊಡಿ, ನಾನು ನಿಲ್ಲೋದಿಲ್ಲ ಅಂತ. ನಾವು ಕೂಡ ಅದನ್ನೇ ಬೆಂಬಲಿಸಿಕೊಂಡು ಬಂದವರು. ಯಾರಾದ್ರೂ ಬೇರೆಯವರಿಗೆ ಕೊಡುವಂತ ಸಾಧ್ಯತೆ ಇದ್ರೆ ವಿಕಾಸ್ ಪುತ್ತೂರು ಇವತ್ತೇನು ಅನೇಕರು ಇದ್ದಾರೆ, ಹಿರಿಯರಿದ್ದಾರೆ, ಮಲೆನಾಡಿನಲ್ಲೂ ಹಿರಿಯರಿದ್ರು. ಯಾರನ್ನಾದ್ರೂ ಪರಿಗಣಿಸಿದ್ರು ಕೂಡ ನಾವು ರಘುಪತಿ ಭಟ್ರನ್ನು ಚುನಾವಣೆಗೆ ನಿಲ್ಲದಂತೆ ಮಾಡ್ತಿತ್ತು, ಅಥವಾ ರಘುಪತಿ ಭಟ್ರೆ ನಿಲ್ಲುತ್ತಿರ್ಲಿಲ್ಲ. ಆದ್ರೆ ಒಂದು ಸಿಕ್ಕಬೇಕಾದಂತ ಪ್ರಾತಿನಿಧ್ಯ, ಶಾಸಕಾಂಗ ವ್ಯವಸ್ಥೆ ಒಳಗೆ ಸಿಕ್ಕಬೇಕಾಗಿದ್ದಂತ ಒಂದು ಪ್ರಾತಿನಿಧ್ಯದಿಂದ ಕರಾವಳಿಯ ಮತದಾರರು ವಂಚಿತರಾದಾಗ ಒಂದು ಧ್ವನಿಯಾಗಿ ರಘುಪತಿ ಭಟ್ರು ನಿಂತು, ಆ ಕಾರಣಕ್ಕೆ ನಾವು ಅವರ ಅಖಾಡದಲ್ಲಿ ಇದ್ದೇವೆ. ಈಗ ರಘುಪತಿ ವಾಸುದೇವ್ ಭಟ್ರ ಒಂದು ವಿಚಾರ ಸ್ಪಷ್ಟಪಡಿಸಬೇಕು. ರಘುಪತಿ ಭಟ್ರವರಿಗೆ ಬಿಜೆಪಿ ಏನು ಕಮ್ಮಿ ಮಾಡಿದೆ? 100ಕ್ಕೆ 100. ಇದನ್ನು ನಿನ್ನೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಹೇಳಿದ್ರು, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ರು. ಬಹಳ ಸಂತೋಷ. ನಗರಸಭಾ ಸದಸ್ಯರನ್ನಾಗಿ ಮಾಡಿತ್ತು, ಜಿಲ್ಲಾ ಯುವ ಮೋರ್ಚಾ ಸ್ಥಾನವನ್ನು ಕೊಟ್ಟಿತ್ತು, ಜಿಲ್ಲಾಧ್ಯಕ್ಷರನ್ನು ಮಾಡಿತ್ತು, 3 ಬಾರಿ ಶಾಸಕರನ್ನಾಗಿ ಮಾಡಿತ್ತು, ಶಿವಮೊಗ್ಗದ ಲೋಕಸಭಾ ಚುನಾವಣೆ ಉಸ್ತುವಾರಿಯನ್ನಾಗಿ ಮಾಡಿತ್ತು. 100ಕ್ಕೆ 100. ಆದರೆ ಈ ಪ್ರಶ್ನೆ ಒಂದು ಭಾಗ, ಇದು ಅರ್ಧ ಸತ್ಯ. ಇನ್ನೊಂದು ಸತ್ಯವನ್ನು ಹೇಳ್ತೇನೆ ನಾನು. ಇವತ್ತು ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿಗೆ ನಾಮಾಂಕನ ಮಾಡುವಂತಹ ಸಾಲಿನಲ್ಲ, ನಿನ್ನೆಯಿಂದ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಭಾರತೀಯ ಜನತಾ ಪಕ್ಷಕ್ಕೆ 3 ಸ್ಥಾನ ಸಿಗ್ತದೆ. ಯಾರು ಅಲ್ಲಿ ಕೂತ್ಕೊಂಡು ಲಾಬಿ ಮಾಡ್ತಾ ಇದ್ದಾರೆ? ಲಾಬಿ ಮಾಡ್ತಾ ಇರತಕ್ಕಂಥ ಮಹಾಮಹಿಮರು ಯಾರು? ಭಾರತೀಯ ಜನತಾ ಪಕ್ಷದ ಮುಖಂಡರು, ರಾಜ್ಯಾಧ್ಯಕ್ಷರು. ಒಂದ್ಸಲ ರಾಜ್ಯಾಧ್ಯಕ್ಷರಾಗಿದ್ದು, 2 ಬಾರಿ ಶಾಸಕರಾಗಿ, ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, 6 ಬಾರಿ ಸಂಸದರಾಗಿ, 7 ವರ್ಷ ಕೇಂದ್ರ ಸಚಿವರಾಗಿದ್ದವರು ನಮಗೆ ಇನ್ನೂ ಸ್ಥಾನ ಬೇಕು ಅಂತ ಹೇಳ್ತಾರೆ. ಆಸೆ. ಹಾಗಾದ್ರೆ ಅದಲ್ಲಲ್ಲ, ನಿಮ್ಮ ಧ್ವನಿ ಒಂದೇ ಕಡೆ ಸಾರ್ವತ್ರಿಕ ಒಂದೇ ಆದ್ರೆ ನಾವು ಅದಕ್ಕೆ ಬೆಂಬಲ. ರಘುಪತಿ ಭಟ್ರನ್ನು ವಾಪಸ್ ತೆಗೆಸುವ. ಏನೆಲ್ಲ ಪದಾಧಿಕಾರಿಗಳನ್ನ ಜವಾಬ್ದಾರಿ ರಘುಪತಿ ಭಟ್ರಿಗಿಂತ 10 ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚು ದುಪ್ಪಟ್ಟು ಸ್ಥಾನಮಾನಗಳನ್ನು ಪಡೆದವರು ಒಬ್ಬ ಕಾರ್ಯಕರ್ತನ ಪರವಾಗಿ ಅಲ್ಲಿ ಧ್ವನಿಯಾಗಿ ಕೋರ್ ಕಮಿಟಿಯಲ್ಲಿ ಇದ್ದುಕೊಂಡು ಧ್ವನಿಸ್ತಾ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತ ಇದ್ದಾನೆ, ಅವಕಾಶ ವಂಚಿತನಾಗಿದ್ದಾನೆ, ಅವನಿಗೊಂದು ಏನಾದ್ರೂ ಕೊಡುವ, ನಾನು ಅವರನ್ನು ಶಿಫಾರಸು ಮಾಡ್ತೇನೆ ಅಂತ ಇಲ್ಲಿ ಕೂತವ್ರು ಯಾರು ಲಾಬಿ ಮಾಡ್ತಾ ಇಲ್ಲ. ನಮಗೆ ಮತ್ತೊಂದಷ್ಟು ಜವಾಬ್ದಾರಿಗಳು ಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಇದನ್ನು ಕೇಳುವ ಧೈರ್ಯ ಯಾರಿಗೆ ಬರ್ಲಿಲ್ವಾ? ಬೇಡ, ಲೋಕಸಭಾ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಸೋತವರನ್ನೆಲ್ಲ ತಂದು ಕೂರಿಸಿದ್ರಲ್ಲ, ಸ್ವಲ್ಪ ನಿಲ್ಲಿ, ನಿಮ್ಗೊಂದು ಸ್ವಲ್ಪ ರೆಸ್ಟ್ ಆಗ್ಲಿ, ನಿಮ್ಗೊಂದು ಮುಖ್ಯಮಂತ್ರಿ ಮಾಡಿದ್ದೆವು, ನಿಮ್ಮ ಕ್ಷೇತ್ರದಲ್ಲಿ 5 ಕ್ಷೇತ್ರದಲ್ಲಿ ಸೋಲಿಸಿ ನೀವು ಮಾತ್ರ ಗೆದ್ದು ಬಂದಿದ್ದೀರಿ ಬೊಮ್ಮಾಯಿ ಅವರೇ, ನೀವು ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ಬೋದಿತ್ತಲ್ಲ. ಆಗ್ಲಿಲ್ಲ. 6 ಬಾರಿ ಶಾಸಕರಾದವರು, ಸ್ಪೀಕರ್ ಆದವರನ್ನು ತಂದು ನೀವು ಲೋಕಸಭಾ ಚುನಾವಣೆ ಅವರಿಗೊಂದು ಸ್ವಲ್ಪ, ಅವರಿಗೂ ಇದೇ ನ್ಯಾಯ ಅನ್ಸಿತ್ತಲ್ಲ. ನೀವು ಕಾನೂನನ್ನ ಅಥವಾ ನಿಯಮಗಳನ್ನ ಎಲ್ಲರಿಗೂ ಒಬ್ಬರೇ ಮಾಡಿ, ಒಂದೇ ರೀತಿ ಮಾಡಿ, ಇದನ್ನು ಶಿರಸ ವಹಿಸ್ತೇವೆ, ಕಾರ್ಯಕರ್ತರು ಪ್ರಶ್ನೆ ಮಾಡಲ್ಲ. ಈಗ ನಂಗೆ ಒಂದು ಸರ್, ರಘುಪತಿ ಭಟ್ರು ಓಕೆ, ಗೆದ್ದರೆ ಶಾಸಕರು, ಗೆದ್ದಿಲ್ಲ ಅಂದ್ರೆ ರಾಜಕೀಯವಾಗಿ ಏನೋ ಮಾಡ್ಕೊಬೋದು. ನೀವು ಮತ್ತೆ ಹೇಗೆ ಹೋಗಿ ಮತ್ತೆ ಪಾರ್ಟಿಯಲ್ಲಿ ಕೆಲಸ ಮಾಡ್ತೀರಿ? ನಾನು ಒಂದೇ ಹೇಳಿದ್ದೆ, ನಾನು ಮೊನ್ನೆಯಿಂದ ಬರೀತಾ ಇದ್ದೇನೆ, ನಾನು ಯಾವುದೇ ಪದಾಧಿಕಾರವನ್ನು ಇಲ್ಲಿವರೆಗೆ ಅಪೇಕ್ಷೆಯೇ ಪಡಲ್ಲ. ಅನೇಕರು ಹೇಳ್ತಾರೆ, ನಿನಗೆ ಇನ್ನಷ್ಟು ಜವಾಬ್ದಾರಿ ಸಿಕ್ಕಬೇಕಿತ್ತು ಮಾರ, ನಿನ್ನ ಶಕ್ತಿಗೆ, ಸಾಮರ್ಥ್ಯಕ್ಕೆ, ನಿನ್ನ ಪ್ರತಿಭೆಗೆ, ನಿನ್ನ ಚಿಂತನೆ ಕ್ರಮಕ್ಕೆ ಅಂತ. ನಾನು ಇವತ್ತಿನವರೆಗೆ ದೇವರು ನಡೆಸಿ ಹೇಳಿದ್ದೇನೆ, ಜೀವಮಾನಕ್ಕೆ, ನಿನ್ನೆ ರಾತ್ರಿ ಬರ್ಕೊಂಡಿದ್ದೇನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ, ಜೀವಮಾನಕ್ಕೆ ನನಗೊಂದು ಪದಾಧಿಕಾರ ಸ್ಥಾನ ನೀವು ಕೊಟ್ಟರೂ ಬೇಡ. ನಾನು ಸಿದ್ಧಾಂತದ ನೆಲೆಯಲ್ಲಿ ಒಬ್ಬ ಮತದಾರನಾಗಿ, ಪ್ರಬುದ್ಧ ಮತದಾರನಾಗಿ, ಜಾಗೃತ ಮತದಾರನಾಗಿ, ಒಬ್ಬ ಕಾರ್ಯಕರ್ತನಾಗಿ ನನ್ನ ಮಿತಿಯೊಳಗೆ ಕೆಲಸ ಮಾಡಬೇಕು ಅಂತ ವ್ಯವಸ್ಥೆಯೊಳಗೆ ಇದ್ದೇನೆ ವಿನಃ ರಾಜಕೀಯದ ವಾಂಛೆಗಳೇ ನನಗಿಲ್ಲ. ರಘುಪತಿ ಭಟ್ರು ನಾಳೆ ಬಿಜೆಪಿ ಸೇರ್ಲಿ, ಅವರಿಲ್ಲಿಂದ ಹೋಗ್ಲಿ, ಮತ್ತೊಂದು ಹೋಗ್ಲಿ, ವಿಲಕ್ಷಣ ಮುಂದೊಂದು ದಿನ ಮತ್ತೊಂದು ಪರಿಸ್ಥಿತಿಯಲ್ಲಿ ಮತ್ತೆ ಯಾರ್ದೋ ಬಂಡಾಯದ ಅಖಾಡದಲ್ಲಿಯೂ ನಾನು ಇರ್ಬೋದು. ನಾನು ಹೇಳಿದ್ದೇನೆ, ಇವತ್ತು ರಘುಪತಿ ಭಟ್ರ ಮೂಲಕ ಒಂದು ಪ್ರಶ್ನೆ ಯಾವುದೋ ಒಂದು ಹುಟ್ಟಿದೆ, ಈಶ್ವರಪ್ಪನವರ ಮೂಲಕ ಮತ್ತೊಂದು ಕಡೆ ಯಾವುದೋ ಒಂದು ಹುಟ್ಟಿದೆ. ಮುಂದೆ ಇಂಥ ಪ್ರಶ್ನೆಗಳೇ, ನಾನು ನಿನ್ನೆ ಅನೇಕರ ಹತ್ರ ಮಾತಾಡ್ತಾ ಇದ್ದೆ, ಹಿಂದೆ ಜನರಿಗೆ ಶಿಕ್ಷಣ ಇರಲಿಲ್ಲ, ಅದರಿಂದ ಪ್ರತಿ ರಾಜಕೀಯ ಪಕ್ಷಗಳಿಗೆ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಅಂತ ಇತ್ತು. ಇವತ್ತು ಶಿಕ್ಷಣ ಸಿಕ್ಕಿದೆ, ಸಾಮಾಜಿಕ ಜಾಲತಾಣಗಳು ಖಡ್ಗದಷ್ಟು ಹರಿತಾಗಿದೆ, ಅದರಿಂದ ಎಲ್ಲರೂ ಕೂಡ ಎಲ್ಲವನ್ನ ಜಾಗೃತರಾಗಿ ಯೋಚನೆ ಮಾಡುವಂತಹ ಶಕ್ತಿ ಮತದಾರನು ಪಡ್ಕೊಂಡಿದ್ದಾನೆ, ಕಾರ್ಯಕರ್ತನು ಪಡ್ಕೊಂಡಿದ್ದಾನೆ. ಆದ್ರಿಂದ ರಾಜಕೀಯ ಪಕ್ಷಗಳಿಗೆ ಮುಂದೆ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಅಂತ ಇರಲ್ಲ. ಪ್ರಶ್ನೆ ಮಾಡುವಂತಹ ಪ್ರಬುದ್ಧ ಮತದಾರರು ಇರ್ತಾರೆ, ಕಾರ್ಯಕರ್ತರಿರ್ತಾರೆ. ಆ ಹೊತ್ತಲ್ಲಿ ಒಂದು ರಾಜಕೀಯ ಪಕ್ಷ, ನಾವು ಕಾರ್ಯಕರ್ತರ ಆಧಾರಿತ ಪಕ್ಷ, ಕ್ಯಾಡ್ರ್ ನಮ್ದು
ಇಂಟರ್ನಲ್ ಡೆಮೋಕ್ರಸಿ ಇರುವಂತ ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿ ಇರುವಂತಹದ್ದು. ನಾವು ಕ್ಯಾಡರ್ ಬೇಸ್ಡ್ ಪಾರ್ಟಿ, ಕಾರ್ಯಕರ್ತರ ಆಧಾರಿತ ಪಕ್ಷ ಅಂತ ಹೇಳಿಕೊಂಡು ಬಾಯಿ ಮಾತಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಹಾಗೊಂದು ವೇಳೆ ಆದ್ರೆ ಇಂತಹ ಪ್ರಶ್ನೆಗಳು ಸರದಿಯೋಪಾದಿಯಲ್ಲಿ ಬಂದು ನಿಂತು ಮುಂದೊಂದು ದಿನ ಬಿಜೆಪಿ ಅಂತಲ್ಲ, ಎಲ್ಲಾ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಕೂಡ ರಸ್ತೆಯಲ್ಲಿ ನಿಂತು ಅವರ ನಾಯಕರನ್ನು ಘಂಟಾಘೋಷವಾಗಿ ಪ್ರಶ್ನೆ ಮಾಡುವಂತಹ ಸ್ಥಿತಿ ಬರ್ತದೆ. ಹಾಗಾಗಬಾರದು, ಅದು ನಮ್ಮ ಉದ್ದೇಶ. ಈಗ ಕರಾವಳಿ ಭಾಗಕ್ಕೆ ಅನ್ಯಾಯ ಆಗಿದೆ ಎಂಬುದು ನಿಮ್ಮ ಒಂದು, ಈಗ ನಿಮ್ದಂತಲ್ಲ, ಇಲ್ಲಿ ಈಗ ಶಿಕ್ಷಕರ ಕ್ಷೇತ್ರ ಸ್ಪರ್ಧೆ ಮಾಡುವಂತ ಪಕ್ಷೇತರ ಅಭ್ಯರ್ಥಿ ಅದೇ ವಾದ. ಇದೊಂದು ರೀತಿ ನಿಮಗೆ ಒಂದು ರೀತಿಯ ಬಂಡವಾಳ ಅಂತ ಅನಿಸ್ತಾ ಇಲ್ವಾ? ಕರಾವಳಿ 100% ನಾನು ಅದನ್ನೇ ಇದನ್ನು ಬರೆದಿದ್ದೇನೆ, ಬರ್ಕೊಂಡಿದ್ದೇನೆ. ನಾವು ಕರಾವಳಿಯ ಪ್ರಾತಿನಿಧ್ಯವನ್ನ, ಕರಾವಳಿಗಾಗಿರುವ ಪದವೀಧರ ಮತದಾರರಿಗೆ ಅಥವಾ ಸುಶಿಕ್ಷಿತ ಪ್ರಬುದ್ಧ ಮತದಾರರಿಗೆ ತೊಂದರೆ ಆಗಿದೆ, ಅವರ ಪ್ರಾತಿನಿಧ್ಯಕ್ಕೆ ಕೊರತೆ ಆಗಿದೆ, ವಂಚನೆ ಆಗಿದೆ ಅಂತ ಹೇಳಿಕೊಳ್ಳುವ ಮಾತ್ರಕ್ಕೆ ನಾವು ಮಲೆನಾಡಿನ ವಿರೋಧಿಗಳಲ್ಲ. ಪಕ್ಷದ ಮುಖಂಡರು ಇದು ಮಾಡಿದ ಎಡವಟ್ಟು. 40 ವರ್ಷಗಳಿಂದ ಒಂದು ಸಾಂಪ್ರದಾಯಿಕ ನಡೆಯನ್ನ ಒಂದು ಹಾಕಿಕೊಂಡು ಬಂದಿದ್ದೇವೆ. ಆ ಮೂಲಕ ಶಿಕ್ಷಕರ ಕ್ಷೇತ್ರಕ್ಕೆ ಕರಾವಳಿಗರಿಗೆ, ಪದವೀಧರ ಕ್ಷೇತ್ರ ಮಲೆನಾಡಿಗೆ ಸಿಗ್ತಾ ಇತ್ತು. ಈ ಮೂಲಕ ಈ ಎರಡೂ ಪ್ರದೇಶಗಳಲ್ಲಿ ಒಂದು ಬಾಂಧವ್ಯವನ್ನ ಕೊಂಡಿಯನ್ನು ಬೆಸೀತಾ ಇದ್ದೇವೆ. ಹೌದಾ? ಸರಿ, ಹೌದು. ಆ ಬಾಂಧವ್ಯದಿಂದಾಗಿ ನಾವು ಎರಡೂ ಕೂಡ ಉಭಯ ಜಿಲ್ಲೆಗಳು, ಉಭಯ ಪ್ರದೇಶಗಳವರು ಚಂದದಲ್ಲಿ ವ್ಯವಸ್ಥೆ ಆಗ್ತಾ ಇತ್ತು, ನಮ್ಗೆ ಏನು ತೊಂದರೆ ಆಗ್ಲಿಲ್ಲ. ಆ ಕಾರಣಕ್ಕೆ ಡಿ.ಎಚ್. ಶಂಕರ್ ಮೂರ್ತಿ ಅವರನ್ನು 36 ವರ್ಷ ಇಲ್ಲಿ ತಂದು ನಿಲ್ಲಿಸಿದಾಗ ನಾವು ಯಾರು ಅಂತ ಕೇಳಲಿಲ್ಲ, ಪದವೀಧರರು ಒತ್ತಿದ್ದೇವೆ, ಅವರನ್ನು ಬೆಂಬಲಿಸಿದ್ದೇವೆ, ಗೆಲ್ಲಿಸಿದ್ದೇವೆ. ಆನಂತರ ಆಯನೂರು ಮಂಜುನಾಥ್ ಅವರೆಲ್ಲ ಅಧಿಕಾರಗಳನ್ನು ಪಕ್ಷ ವಾಸ್ತವವಾಗಿ ಅವರು ಆ ವಿಧಾನಸಭಾ ಪರಿಷತ್ತಿನ ಗಂಜಿ ಕೇಂದ್ರ ಮಾಡಿಕೊಳ್ಳಲಿಕ್ಕೆ ಬಂದಂತಹ ಒಬ್ಬ ಪ್ರತಿನಿಧಿ ಅಷ್ಟೇ. ಆದ್ರೆ ಕ್ರಿಯಾಶೀಲ ಆಗಿರೋ ಎಲ್ಲ ಅಧಿಕಾರ ಅವರಿಗೆ ಸಿಕ್ಕಿತ್ತು. ಆದ್ರೂ ನಾವು ಪ್ರಶ್ನೆ ಮಾಡಿ ಅವರನ್ನು ಗೆಲ್ಲಿಸಿದ್ದೇವೆ. ಯಾಕೆಂದ್ರೆ ಶಿಕ್ಷಕರ ಕ್ಷೇತ್ರ ನಮ್ಮ ಹತ್ರ ಇತ್ತು. ಈ ಬಾಂಧವ್ಯವನ್ನು ಮತ್ತೊಂದಷ್ಟು ಕಾಲ ಮುಂದುವರಿಸಿಕೊಂಡು ಹೋಗ್ಬೇಕಾಗಿತ್ತು. ಈ ಚುನಾವಣೆಯ ನೆಪದಲ್ಲಿ, ಈ ಪರಿಷತ್ತಿನ ಸ್ಥಾನಗಳ ನೆಪದಲ್ಲಿ ಇದನ್ನ ಪಕ್ಷದ ಮುಖಂಡರು ಮಾಡಬೇಕಿತ್ತು. ಆದ್ರೆ ಯಾವುದೋ ಒಂದು ಇಸಮ್ಮಿಗೆ ಒಳಗಾಗಿ, ಒತ್ತಡಕ್ಕೆ ಒಳಗಾಗಿ, ಒಂದು ಲಾಬಿಗೆ ಮಣಿದುಕೊಂಡು ನಾವು ಇದನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂತು ಅಂತ ಆದ್ರೆ, ಪ್ರಬುದ್ಧ ಮತದಾರನಾಗಿ ನಾನು ಕೇಳ್ತೇನೆ, ರಘುಪತಿ ಭಟ್ರ ಬೆಂಬಲಿಗನಾಗಿ ಅಲ್ಲ, ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ, ಅದಕ್ಕಿಂತ ಹೆಚ್ಚು ಪದವೀಧರ ಮತದಾರನಾಗಿ ಕೇಳ್ತಾ ಇದ್ದೇನೆ, ನನಗೆ ಅನ್ಯಾಯ ಆಗಿದೆ. ಕರಾವಳಿಗೆ ಅಂತ ಹೇಳ್ತಾ ಇಲ್ಲ ನಾನು, ಪದವೀಧರ ಮತದಾರರಿಗೆ ಬಾಂಧವ್ಯದ ಕೊಂಡಿಯನ್ನು ನೀವು ಕಲಿಸಿದ್ರಿ, ಅದರಿಂದ ಅನ್ಯಾಯ ಆಗ್ತದೆ. ಈಗ ಇನ್ನೊಂದು ಲೆಕ್ಕಾಚಾರ ಇದೆ. ಕರಾವಳಿ ಭಾಗದಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿಗೆ ಅವಕಾಶ ಮಾಡಿಕೊಟ್ಟಿತ್ತು, ಅಥವಾ ಇನ್ನೊಬ್ಬರಿಗೆ ಅವಕಾಶ ಪಕ್ಷ ಮಾಡಿಕೊಟ್ಟಿತ್ತು. ಪಕ್ಷ ಒಂದು ನಿರ್ಣಯ ತಗೋಬೇಕಾದ್ರೆ ಏನೋ ಒಂದು ಕಾರಣ ಇರುತ್ತೆ ಮೂಲ. ಆ ಕಾರಣದಿಂದಾಗಿ ರಘುಪತಿ ಭಟ್ ಟಿಕೆಟ್ ಮಿಸ್ ಆಗಿರ್ಬೋದು, ಉದ್ದೇಶಪೂರ್ವಕ ಆಗದೇ ಇರಬಹುದು. ಅದೇ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದದ್ದು. ಕಾರಣ ನೀವು 1000 ಕೊಡ್ತಾ ಹೋಗ್ತೀರಿ, ಅದು ಕಾರ್ಯಕರ್ತರಿಗೆ ತಲುಪಿದ. ನೀವು ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳ್ಕೊಂಡು ಬಂದವರಲ್ಲ. ರಘುಪತಿ ಭಟ್ ನಿನ್ನೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ರು, ಕರಾವಳಿಯ ಸಮಸ್ಯೆ ಏನಿದ್ರು ಕೂಡ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೇವೆ, ಅದಕ್ಕೆ ಬೇರೆ ವೇದಿಕೆ ಇದೆ. ಯಾವುದು ಬೇರೆ? ಜ್ವರ ಬಂದಾಗ ಮದ್ದು ಕೊಡ್ಬೇಕಲ್ಲ. ನೀವೇ ಮತ್ತೊಂದು ಮುಂದೆ ಕಾರಣ ಹೇಳ್ತೀರಿ. ಇವತ್ತು ಪುತ್ತಿಲರಿಗೆ ಏನು ಆಶ್ವಾಸನೆ ಸಿಕ್ಕಿದಂತೆ, ಪುತ್ತಿಲರು ತಪ್ಪಾಗಿದೆ ಅಂತ ಎಲ್ಲ ರಾಜ್ಯದವರು ಹೇಳಿದ್ರು. ಏನಾಯ್ತು? ಪುತ್ತಿಲ ಧ್ವನಿಯನ್ನು ಕೇಳಿದ್ರೆ ಪುತ್ತೂರು ಸೀಟನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತಾ? ನೀವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡೋಣ, ನಿಮಗೆ ಬೇಕಾದ ವಿಷಯಗಳನ್ನು ನೀವು ಹಾಗಾದ್ರೆ ಅದನ್ನು ಇವರ ಹತ್ರ ಹೇಳಿ. ಇವತ್ತು ಲಾಬಿ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ, ನಾಮನಿರ್ದೇಶನ ಸದಸ್ಯತ್ವಕ್ಕೆ ಲಾಬಿ ಮಾಡ್ಲಿಕ್ಕೆ ಹೊರಟಂತ ಹಿರಿಯರಿಗೆ ಹೇಳಿ, ನೀವು ಸ್ವಲ್ಪ ತಡೀರಿ, ನಿಮ್ಗೆ ಅವಕಾಶಗಳನ್ನು ಮುಂದೆ ನೋಡೋಣ, ಇನ್ನು ಬೇಕು ಅಂತ ಆದ್ರೆ ನಾವು ಬೇರೆ ವಿಚಾರಗಳನ್ನು ಮಾಡ್ಲಿಕ್ಕಿದೆ ಅಂತ ಹೇಳ್ಬೋದಲ್ಲ. ಆ ಹೇಳೋದು ಏನಿಲ್ಲ. ಪಕ್ಷ ಒಂದು ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ, ಪಕ್ಷಕ್ಕೊಂದು ಚೌಕಟ್ಟು ಅಂತ ಇದ್ದೇ ಇರುವುದು. ಪಕ್ಷ ಅಂದ್ರೆ ಏನು? ಪಕ್ಷ ಅಂದ್ರೆ ಹಿರಿಯ ನಾಯಕರೇ ಪಕ್ಷಗಳು, ಅವರೇ ಆಳುವಂಥದ್ದು. ಅವರೊಂದು ನಿರ್ಧಾರವನ್ನು ಯಾವುದೋ ಒಂದು ಸದುದ್ದೇಶದಿಂದ ಮಾಡಿರ್ಬೋದು. ರಘುಪತಿ ಭಟ್ ಅವರಿಗೆ ಮುಂದಿನ ಇನ್ನೂ ಅವಕಾಶಗಳಿತ್ತು. ವಿಧಾನ ಪರಿಷತ್ತು ಮೊನ್ನೆ 3 ಖಾಲಿ ಆಯ್ತು, ಇನ್ನು ಕೋಟ ವಿನಾದ ಅದು ಖಾಲಿ ಆಗುತ್ತೆ. ಇದೆ ಅವಕಾಶಗಳಿಲ್ಲ ಅಂತೇನಿಲ್ಲ ಅಲ್ಲ. ಹಾಗಾದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ರಘುಪತಿ ಭಟ್ರು ಸ್ಥಾನ ವಂಚಿತರಾದಾಗ ಸಾಮಾಜಿಕ ನ್ಯಾಯದಲ್ಲಿ ಇಡೀ ರಾಜ್ಯದಲ್ಲಿ ಹೇಳಿದ್ರು, ನಾವೇನ್ ಇದು ಮಾಡಲಿ, ರಘುಪತಿ ಭಟ್ರು ವಿರೋಧ ಮಾಡಿಲ್ಲ. ಆದ್ರೆ ಆ ಹೊತ್ತಲ್ಲಿ ರಘುಪತಿ ಭಟ್ರಿಗೆ ಏನ್ ಭರವಸೆ ಸಿಕ್ಕಿತ್ತು? ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿಮ್ಗೆ ಸ್ಥಾನ ಕೊಡ್ತೇವೆ, ಅದಕ್ಕೆ ಬೇಕಾಗಿ ನೀವು ಎನ್ರೋಲ್ಮೆಂಟ್ ಮಾಡಿ, ಚುನಾವಣಾ ಮತದಾರರ ನೋಂದಣಿ ಮಾಡಿ. ಯಾಕಂದ್ರೆ ತುಂಬಾ ಕಷ್ಟ ಮತದಾರರ ಪ್ರಕ್ರಿಯೆ ನೋಂದಣಿ ಇರುವಂತದ್ದು. ಅಲ್ಲಿ ವಿಕಾಸ್ ಪುತ್ತೂರ್ ಅವರಿಗೆ ಹೇಳಿದ್ರಂತೆ, ಯಾರು ನಾನು ಅವರನ್ನು ಹುಡುಕ್ತಾ ಇದ್ದೇನೆ, ಈ ಭರವಸೆ ಕೊಟ್ಟ ಪುಣ್ಯಾತ್ಮನನ್ನು ಹುಡುಕಬೇಕಿದೆ. ಈ ರೀತಿ ಸಮಾಜವನ್ನ, ಕಾರ್ಯಕರ್ತರನ್ನ ಅತಂತ್ರಕ್ಕೆ ಸಿಲುಕಿಸುವಂತ, ನಾಯಕರನ್ನು ಭರವಸೆ ಕೊಟ್ಟು ವಂಚಿಸುವಂತಾದ್ರೆ ಮತ್ತೆ ಅದು ಕೂಡ ಕಾರ್ಯಕರ್ತರ ನಡುವೆ ಜಗಳಕ್ಕೆ ಕಾರಣ ಆಗ್ತದೆ, ಕಾರ್ಯಕರ್ತರ ನಡುವೆ ವಿಮನಸಿಗೆ ಕಾರಣ ಆಗ್ತದೆ. ಈ ಭರವಸೆ ಕೊಟ್ಟ ನಂತರ ರಘುಪತಿ ಭಟ್ರು ಅವರ ತಂಡದವರು ಇಲ್ಲಿಯ ತನಕ ಕರಾವಳಿ ಈ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಹತ್ರ 50ರಿಂದ 45ರಿಂದ 50 ಸಾವಿರ ಮತದಾರರು ಮಾತ್ರ ಇದ್ರು.
ರಘುಪತಿ ಭಟ್ರಿಗೆ ಈ ಭರವಸೆ ಸಿಕ್ಕಿದ ಕಾರಣಕ್ಕೆ ಸುಮಾರು 20,000 to 30,000 ಸಂಖ್ಯೆಯಲ್ಲಿ ಮತದಾರರ ಸಂಖ್ಯೆ ಹೆಚ್ಚಾಯ್ತು. ಈ ಸಲ 85,000 ಜನ ಇದ್ದಾರೆ. ವಾಸ್ತವದಲ್ಲಿ ಒಬ್ಬ ಪದವೀಧರನಾಗಿ ನಾನು ಇದನ್ನು ವಿರೋಧಿಸ್ತಾ ಇದ್ದೇನೆ. ಯಾಕಂದ್ರೆ ಈ ಚುನಾವಣಾ ಪ್ರಕ್ರಿಯೆ ಆಮೂಲಾಗ್ರ ಬದಲಾವಣೆ ಆಗ್ಬೇಕು, ಪರಿಷ್ಕರಣೆ ಆಗ್ಬೇಕು. ಒಂದು ಕ್ಷೇತ್ರದಲ್ಲಿ ಇವತ್ತು 5 ಜಿಲ್ಲೆಗಳಿಗೆ ಸಂಬಂಧಪಟ್ಟ 15 ಲಕ್ಷ ಪದವೀಧರರಿದ್ದಾರೆ. 85,000 ಜನ ಇದನ್ನು ಪ್ರತಿನಿಧಿಸುವುದಲ್ಲ. ಈ ಚುನಾವಣಾ ಪ್ರಕ್ರಿಯೆ ಓಬಿರಾಯನ ಕಾಲದಿದೆ. ಇದನ್ನ ನಾವು ಮತ್ತೆ ರಘುಪತಿ ಭಟ್ರು ಗೆದ್ರೆ ಅವರ ಮೂಲಕ ಚುನಾವಣಾ ಆಯೋಗವೋ ರಾಜ್ಯ ಸರ್ಕಾರವೋ ರಾಜ್ಯ ಚುನಾವಣಾ ಆಯೋಗವೋ ಇದನ್ನು ತಂದು ಆಮೂಲಾಗ್ರ ಪರಿಷ್ಕರಣೆ ಮಾಡ್ಲಿಕ್ಕೆ ನಾನಂತೂ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಸಿದ್ಧನಿದ್ದೇನೆ. ಹಿಂದೆ ಕೂಡ ಐನೂರು ಮಂಜಾತ ನಾವು ಇದನ್ನು ಹೇಳಿತ್ತು, ಅವರದನ್ನು ತಲೆಗೆ ಹಾಕೊಳ್ಳಿಲ್ಲ. ಕೆಲವು ರಾಜಕೀಯ ಪಕ್ಷಗಳಿದೆ, ಮತದಾರರ ಸಂಖ್ಯೆ ಕಡಿಮೆ ಇದ್ದಷ್ಟು ಇವರಿಗೆಲ್ಲೂ ಸುಲಭ ಆಗಿ ಹೋಗ್ತದೆ, ಜನರನ್ನು ತಲುಪುವುದು ಸುಲಭ, ಲಾಭ ಆಗ್ತದೆ ಅಂತ ಹೇಳುದು. ಶಿಕ್ಷಕರ ಕ್ಷೇತ್ರದಲ್ಲಿ ಕೂಡ ತುಂಬಾ ಅಸಮರ್ಪಕವಾದಂತಹದ್ದು. 23,000 ಚುನಾವಣೆ ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಒಂದು 50-60,000 ಶಿಕ್ಷಕರ ಪ್ರತಿನಿಧಿ ಆಗ್ತದ ಚುನಾವಣೆ. ಇದು ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಮಾರಕವಾಗಿರುವಂತಹದ್ದು. ಆದರೂ ರಘುಪತಿ ಭಟ್ರು ಈ ಆಶಾಭಾವನೆಯನ್ನು ಇಟ್ಟುಕೊಂಡು 15-20,000 ಜನ 30,000 ಜನರೊಳಗೆ ನಾವು ನೋಂದಣಿ ಪ್ರಕ್ರಿಯೆಯನ್ನು ಮಾಡಿದ ನಂತರ ಪಾಯಸ ಆದ ಮೇಲೆ ತಿನ್ಲಿಕ್ಕೆ ಬೇರೆಯವರು ಬರ್ತಾರೆ, ನೀವಲ್ಲ ಅಂತ ಹೇಳುದಾ? ಧನಂಜಯ ಸರ್ಜಿ ಅವರಿಗೆ ಏನು ಕಡಿಮೆ ಆಗಿದೆ ಸರ್ ಕಂಪೇರ್ ಟು ರಘುಪತಿ ಭಟ್? 100. ಆದರೆ ನೀವು ಹಿರಿತನವನ್ನು ಗೌರವಿಸಬೇಕಲ್ಲ. ಅಲ್ಲಿ ಅಷ್ಟು ನಾನಾಗಲೇ ಹೇಳಿದಾಗ ಅಷ್ಟು ಅಧಿಕಾರ ಪಡ್ಕೊಂಡವ್ರು ಲಿಸ್ಟಲ್ಲಿ ನಿಂತಿದ್ದಾರೆ ಕ್ಯೂ ಅಲ್ಲಿ. ಅಲ್ಲ, ಕ್ಯೂ ಒಂದು ಪಾರ್ಟಿ ಅಂದಾಗ ಪಾರ್ಟಿ ಯಾವತ್ತಿದೆ. ಬಿಜೆಪಿ ಇಂಥ ಅಭ್ಯರ್ಥಿಗಳನ್ನು ಯಾವಾಗ ಘೋಷಣೆ ಯಾರಿಗೂ ಸುಳಿವು ಕೊಡುವುದಿಲ್ಲ ಅವರಿಗೆ, ಅಥವಾ ಫೋನ್ ಮಾಡಿ ಹೇಳುವ ಪಂಚಾಯಿತಿಗೂ ಇಲ್ಲ. ಪತ್ರಿಕಾಗೋಷ್ಠಿಯನ್ನು ಕರೀತಾರೆ, ಇಂಥವ್ರಿಗೆ ಟಿಕೆಟ್ ಘೋಷಣೆ ಆಗಿದೆ ಕೆಲಸ ಮಾಡಿ ಅಂತಾರೆ. ಇದು ಬಿಜೆಪಿ ಹಿಂದಿಂದ ಬಂದಂತ ಪರಂಪರೆ. ಈ ಸಲ ಅದೇ ರೀತಿ ಆಗಿರುವಂತ ತಪ್ಪು ಅಂತ ಹೇಳಿದ್ ನಾನು. ಹಾಗಾದ್ರೆ ಭರವಸೆ ಹಾಕಿ ಕೊಟ್ರಿ ರಘುಪತಿ ಭಟ್ರಿಗೆ ಭರವಸೆ ಹಾಕಿ ಸಿಕ್ಕಿದ್ರು. ರಘುಪತಿ ಭಟ್ರಿಗೆ ಭರವಸೆ ಕೊಟ್ಟವ್ರು ಯಾರು? ಅದನ್ನು ಕೇಳಿ. ಅದನ್ನು ಆ ಯಕ್ಷ ಪ್ರಶ್ನೆಗಳಿಗೆ ಪಕ್ಷದ ಮುಖಂಡರು ಪರಿವಾರದ ಮುಖಂಡರು ಉತ್ತರ ಕೊಡಬೇಕು. ನಿನ್ನೆ ಅಸಮರ್ಪಕ ಅಂತ ಹೇಳುವಂತಹದ್ದು ಸ್ಪಷ್ಟ. ರಾಜ್ಯದ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ಚುನಾವಣಾ ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ಪತ್ರಿಕಾ ವರ್ಗದ ಅನೇಕ ಹಿರಿಯರು ಹೇಳ್ತಾ ಇದ್ದಾರೆ, ರಘುಪತಿ ಭಟ್ರಿಗೆ ಮತ್ತೊಮ್ಮೆ ವಂಚನೆಯಾಗಿದೆ. ಆ ಕಾರಣಕ್ಕಾಗಿ ಮಾತ್ರ ಅಲ್ಲ, ಅನೇಕ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಅಗತ್ಯ ಇದೆ. ಇದನ್ನು ನಾಯಕರು ತಿಳ್ಕೊಂಡಷ್ಟು ಬೇಗ ಸುಲಭ ಏನಾದರೂ ಒಳ್ಳೆಯ ಬೆಳವಣಿಗೆ ಆದೀತು ಅಂತ. ರಘುಪತಿ ಭಟ್ರಿಗೆ ವಿಧಾನಸಭಾ ಚುನಾವಣೆ ವಂಚನೆ ಆದಾಗಲೂ ಕೂಡ ಅನೇಕ ಪತ್ರಿಕೆಗಳು ಸಂಪಾದಕೀಯದಲ್ಲಿ ಉಲ್ಲೇಖ ಮಾಡಿದ್ರು ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂತ. ಈ ವರ್ಷವು ಧನಂಜಯ ಸರ್ಜಿ ಅವರ ಆಯ್ಕೆಯಲ್ಲಿ ಎಡವಟ್ಟಾಗಿದೆ ಅಂತ ಹೇಳುವಂತ. ಯಾಕೆ 7-8 ತಿಂಗಳ ಹಿಂದೆ ಬಂದವರನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಿ ಅಂತ ಆದ್ರೆ ತೆರೆ ಮರೆ ಹಿರಿದೆ ನಡೆದಂತಹ ಬೆಳವಣಿಗೆಗಳೇನು? ಮಲೆನಾಡಿನಿಂದಲೇ ನಿಮ್ಮೊಬ್ರು ಬೇಕು ಅಂತಿದ್ರೆ ಅಲ್ಲಿ ಆ ಭಾಗದಲ್ಲಿ ಅನೇಕ ಹಿರಿಯರು ಯಾವ ಜವಾಬ್ದಾರಿ ಇಲ್ಲದೆ ಹಗಲು ರಾತ್ರಿ ಪಕ್ಷಕ್ಕಾಗಿ ಶ್ರಮ ವಹಿಸಿಕೊಂಡು ಬಂದಂತಹ ಹಿರಿಯರಿದ್ರಲ್ಲ, ಯೋಗ್ಯತೆಗೇನು ಕಡಿಮೆ ಇತ್ತಾ? ನೀವು ಒಬ್ಬ ಕಾರ್ಯಕರ್ತನನ್ನು ಗೆಲ್ಲಿಸುವಂತ ಸಾಮರ್ಥ್ಯ ಇರುವಂತಹ ಪಕ್ಷ ಅಂತ ಆಗಿದ್ರೆ ಒಬ್ಬ ಸಾಮಾನ್ಯ ಅಂತ ನಿಲ್ಸ್ಬೋದಲ್ಲ. ಜನಸಾಮಾನ್ಯ ಹಿರಿಮೆ ಭಾರತೀಯ ಜನತಾ ಪಕ್ಷಕ್ಕಿದೆ. ಇಲ್ಲಿ ಮಾಡಬಹುದಿತ್ತಲ್ಲ ಈ ಚುನಾವಣೆಯಲ್ಲಿ. ಯಾವುದೋ 7 ತಿಂಗಳ ಹಿಂದೆ ಬಂದವರನ್ನ ಡಾಕ್ಟರ್ ಅವರಿಗೆ ಆಸ್ಪತ್ರೆ ಇದೆ, ಸಮಾಜ ಸೇವೆ ಮಾಡ್ಬೇಕು ಅಂತ ಆಸಕ್ತಿ ಇದೆ, ಅಯ್ಯ ಸ್ವಾಮಿ ಅವರ ಆಸ್ಪತ್ರೆ ಮೂಲಕ ಮತ್ತೊಂದಷ್ಟು ಸಮಾಜ ಸೇವೆ ಮಾಡ್ಬೋದಲ್ಲ. ಹೌದು, ರಾಜಕೀಯಕ್ಕೆ ಬಂದ್ ಮಾಡ್ಬೇಕಾಗಿಲ್ಲ. ಇಲ್ಲಲ್ಲ. ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿರುವಂತ ಸರ್, ಕುಂದಾಪುರ, ಬೈಂದೂರು, ಕಾರ್ಕಳ ಭಾಗದಲ್ಲಿ ರಘುಪತಿ ಭಟ್ ಅವರ ಗುಡ್ ವಿಲ್ ಏನಿದೆ ಎಂಬುದು ಸಾಧಾರಣ ಈ ಉಡುಪಿ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಿದೆ. ಇಲ್ಲಿಗೆ ಒಂದು ರೀತಿಯಲ್ಲಿ ಕಾರ್ಯಕರ್ತರಿಗೆ ದೊಡ್ಡ ಸಮಸ್ಯೆ ಆಗಿರುವಂಥದ್ದು, ನಾವು ಬಿಜೆಪಿ ಪರ ಧನಂಜಯ ಸರ್ಜಿ ಕೆಲಸ ಮಾಡಬೇಕಾ ಅಥವಾ ನಿಕಟವಾಗಿ ನಮ್ಮ ಜೊತೆ ಇರುವಂಥ ರಘುಪತಿ ಭಟ್ ಪರ ಕೆಲಸ ಮಾಡಬೇಕಾ? ಇದು ಒಂದು ರೀತಿ ಕಾರ್ಯಕರ್ತರನ್ನು ಗೊಂದಲಕ್ಕೆ ಹಾಕಿದಾಗ ಆಗಲಿಲ್ವಾ ನೀವು? ಈಗ ನಾನು ಇದೇ ಪ್ರಶ್ನೆ ನಾಗ ಹೇಳಿದ್ದು, ನಮ್ಮೆಲ್ಲರೊಳಗೆ ಪ್ರಶ್ನೆ ಇದೆ. ರಘುಪತಿ ಭಟ್ರ ಸ್ಪರ್ಧೆಯಿಂದಾಗಿ ಎಲ್ಲ ಕಾರ್ಯಕರ್ತರೊಳಗೆ ಗೊಂದಲ ಇದೆ. ಆದ್ರೆ ಗೊಂದಲದ ಮೊದಲು ನಾವು ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ರಾಜಕೀಯ, ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ, ರಾಜಕೀಯದಲ್ಲಿ ಮುಖಂಡರು ಮಾಡುವಂತ ಎಡವಟ್ಟುಗಳಿಂದ ಕಾರ್ಯಕರ್ತರ ನಡುವೆ ಗೊಂದಲ ಸೃಷ್ಟಿಯಾಗಿ ನಾಳೆ ಕಾರ್ಯಕರ್ತರೇ ಒಂದು ಪಕ್ಷದಲ್ಲಿ ಸವಾಲಾಗಿ ಅಸ್ಮಿತೆಗೆ ಸವಾಲು ತಂದು ಒಡ್ಡಬಹುದು. ಪಾರದರ್ಶಕ ಆಂತರಿಕ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳ್ತಕ್ಕಂಥದ್ದು, ಅಥವಾ ಕ್ಯಾಡರ್ ಬೇಸ್ಡ್ ಪಾರ್ಟಿಯಾಗಿ ನಾವು ಉಳಿಬೇಕು ಅಂತ ಹೇಳ್ತಕ್ಕಂಥವ್ರು ಎಲ್ಲರೂ ಕೂಡ ಕಾರ್ಯಕರ್ತರ ಆಶಯ ಮತ್ತು ಆಶೋತ್ತರಗಳು ಮತ್ತು ಅವರ ನಿರೀಕ್ಷೆಗಳು, ಭರವಸೆಗಳು ಅಥವಾ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡದೇ ಇದ್ರೆ ಮುಂದೊಂದು ಇವತ್ತು ರಘುಪತಿ ಭಟ್ರು, ನಾಳೆ ಸುನಿಲ್ ಕುಮಾರ್, ನಾಳೆ ಯಶ್ಪಾಲ್ ಸುವರ್ಣ, ಅಥವಾ ನಾಳೆ ಮತ್ತೊಬ್ಬ ಮುಖಂಡರು ಕೂಡ ಬಂಡಾಯ ವೇದಿಕೆಯಲ್ಲಿ ಇರ್ತಾರೆ. ಒಟ್ಟು ಅರಾಜಕತೆ ಸೃಷ್ಟಿ ಆಗ್ತದೆ. ಆದ್ರಿಂದ ನಾವು ರಾಜಕೀಯದಲ್ಲಿ ಇರುವವರು ಎಲ್ಲರೂ ಕೂಡ ವಸ್ತುನಿಷ್ಠ ವ್ಯವಸ್ಥೆಯ ಧ್ವನಿ ಆಗ್ಬೇಕು, ಪ್ರಕ್ರಿಯೆ ಆಗ್ಬೇಕು. ಇಲ್ಲದಿದ್ರೆ ಶೋಷಣೆ ನಡೀತದೆ. ಕರಾವಳಿಯ ಕಾರ್ಯಕರ್ತರಿಗೆ ವಿಷ ಕೊಟ್ಟರು ಕುಡಿತಾರೆ ಅಂತ ಹೇಳುವಂತ ಪರಿಸ್ಥಿತಿ ಅಲ್ಲಲ್ಲ, ಹಾಗೆ ಆಗಬಾರ್ದಲ್ಲ. ಹಾಗಾದ್ರೆ ಏನಾಗ್ತದೆ, ಇವತ್ತು ನಾವು ಪಕ್ಷ ಅಂತ ಹೇಳಿ ಅನೇಕ ಕಾರ್ಯಕರ್ತರು ಹೇಳ್ತಾರೆ, ನಾವು ಪಕ್ಷ ಹೇಳಿದವರು ಒಂದೊಂದು ದಿನ ಅವರೇ ಬಂಡಾಯದ ವೇದಿಕೆಯಲ್ಲಿ ಇರ್ತಾರೆ.
ಈ ಬೆಳವಣಿಗೆ ಆಗ್ಬಾರ್ದು. ಇವತ್ತು ಸಣ್ಣ ಹುಣ್ಣಾಗಿ ಏನೋ ಗಾಯ ಆಗಿದಲ್ಲ, ನೀವು ಈಗ ಅದಕ್ಕೆ ಮದ್ದು ಮಾಡಲಿಲ್ಲ ಅಂತ ಆದ್ರೆ ಅದೇ ದೊಡ್ಡ ರೋಗವಾಗಿ ಇಡೀ ಪಕ್ಷವನ್ನ ವ್ಯಾಪಿಸಿತು ಅಂತ ಆದ್ರೆ ನೀವು ಮದ್ದು ಕೊಡುವಂತ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಅದರಿಂದ ತೆರೆ ಮನೆ ಹಿಂದೆ ನಡೆಯುವಂತ ಪ್ರಕ್ರಿಯೆಗಳಿಗೆ ಸ್ವಲ್ಪ ಬ್ರೇಕ್ ಹಾಕಿ ಪಾರದರ್ಶಕವಾದಂತಹ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರಿಗೆ ಆಶೋತ್ತರಗಳಿಗೆ ಧ್ವನಿಯಾಗುವಂತ ರೀತಿಯಲ್ಲಿ ಕೆಲಸ ಮಾಡಿ, ಅವರ ಪ್ರಶ್ನೆಗಳಿಗೆ ಅವರಿಗೆ ಸಂಶಯ ಹುಟ್ಟುವಂತ ರೀತಿಯಲ್ಲಿ ಕೆಲಸ ಮಾಡಬೇಡಿ, ಅವರಿಗೆ ಗೊಂದಲ ಹುಟ್ಟುವಂತ ನಿರ್ಣಯಗಳನ್ನು ಕೈಗೊಳ್ರಿ ಅಂತ ಆದ್ರೆ ಇವತ್ತು ಪಕ್ಷ ಅಂತ ಹೇಳಿದವರೇ ನಾಳೆ ಹೇಳ್ತಾರೆ ರಘುಪತಿ ಭಟ್ರಿಗೆ ಅನ್ಯಾಯ ಆದದ್ದು ಹೌದು ಮಾರ್ರೆ ಅಂತ. ಹಾಗಾಗಬಾರದು. ನಾವು ಕ್ರಿಯಾಶೀಲ ರಾಜಕೀಯದ ಭಾಗ ಆಗ್ಬೇಕು. ನಾವು ಅರ್ಜುನನ ಸ್ಥಿತಿ, ನಾವು ಎಲ್ಲರೂ ಕೂಡ ಭೀಷ್ಮ ದ್ರೋಣರ ಸ್ಥಿತಿ ಆಗ್ತದೆ ಕೊನೆಗೆ ಎಲ್ಲರೂ ಕೂಡ ಧೃತರಾಷ್ಟ್ರ ದುರ್ಯೋಧನೊಟ್ಟಿಗೆ ಸೇರಿ ನಾಶ ಆಗಿಬಿಡ್ತೇವೆ. ನಾವು ಗೀತೆಯನ್ನು ಓದಿದವರು, ಗೀತೆಯ ನೆಲದಲ್ಲಿ ಇರುವವರು, ಗೀತಾಚಾರ್ಯ ಕೃಷ್ಣನ ನೆಲದಲ್ಲಿ ಇರುವವರು ಇದು ತಪ್ಪಾಗಿದೆ ಅಂತ ಹೇಳುವಾಗ ತಪ್ಪು ಅಂತ ಹೇಳ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲದಿದ್ರೆ ನಾವು ಒಂದು ವ್ಯವಸ್ಥೆಗೆ ನಮ್ಮನ್ನು ಮಾರಿಕೊಂಡಾಗೆ ಆಗ್ತದೆ. ಆಗ ಇವತ್ತು ರಘುಪತಿ ಭಟ್ ನಾಳೆ ನಾನೇ. ಈಗ ರಘುಪತಿ ಭಟ್ ಅವರಿಗೆ ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಇದ್ದಂತ ಬೆಂಬಲಕ್ಕೂ ಈಗಿರುವ ಬೆಂಬಲಕ್ಕೆ ಏನಾದ್ರು ವ್ಯತ್ಯಾಸ ಆಗಿದೆ ಅಥವಾ ದ್ವಿಗುಣಾಗಿದೆ ರಘುಪತಿ? 100ಕ್ಕೆ 100 ನಾನೀಗ ಹೇಳ್ತಾ ಇದ್ದೇನೆ. ನಾನು ಈಗ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಒಬ್ರು ಫೋನಲ್ಲಿ ಮಾತಾಡ್ತಾ ಇದ್ರು, ನಮಗೆಲ್ಲರಿಗೂ ರಘುಪತಿ ಭಟ್ರು ಗೆಲ್ಬೇಕು ಅಂತ ಇದೆ ಮಾರ್ಯಾರೆ, 100ಕ್ಕೆ 100 ನಾವು ಗೆಲ್ಸ್ಲೇಬೇಕು ಅಂತ ಆ ದಿನಕ್ಕಾಗಿ ಕಾಯ್ತಾ ಇದ್ದೇವೆ, ಅವರ ವಿಜಯೋತ್ಸವಕ್ಕಾಗಿ ಕಾಯ್ತಾ ಇದ್ದೇವೆ ಅಂತ. ಈ ಭಾವನೆಗಳು ಮತವಾಗಿ ಪರಿವರ್ತನೆ ಆಯ್ತು ಅಂತ ಆದ್ರೆ ಯಾಕೆ ಮತವಾಗಿ ಪರಿವರ್ತನೆ? ನಾನು ಅದೇ ಹೇಳಿದೆಲ್ಲ, ಸಮಾಜಕ್ಕೆ ರಾಜಕೀಯ ಪದವೀಧರ ಮತದಾರರಿಗೆ ಆಗಿರ್ತಕ್ಕಂಥ ವಂಚನೆ ರಘುಪತಿ ಭಟ್ರ ವಿಜಯ ಮೂಲಕ ಅದು ಉತ್ತರ ಸಿಗಬೇಕು. ಪಕ್ಷದ ನಾಯಕರು ತೆರೆಮರೆಯಲ್ಲಿ ಮಾಡಿರ್ತಕ್ಕಂತಹ ಬೆಳವಣಿಗೆಗಳಿಗೆ ಉತ್ತರ ಸಿಕ್ಕಬೇಕು. ಕಾರ್ಯಕರ್ತರು ನಾಳೆ ಮರುದಿನ ಮತ್ತೆ ಬಂಡಾಯದ ವೇದಿಕೆಯಲ್ಲಿ ಇರಬಾರದು. ಮತ್ತೆ ಪಕ್ಷಕ್ಕೆ ಅಂಟಿದಂತ ಅನಾರೋಗ್ಯಕರವಾದಂತಹ ಬೆಳವಣಿಗೆಗಳಿಗೆ ಉತ್ತರ ಸಿಕ್ಕಬೇಕಾದ್ರೆ ಈ ಚುನಾವಣೆ ಮಾತ್ರ. ಮತ್ತೆ ರಘುಪತಿ ಭಟ್ರು ಹೇಳಿದ್ರು, ನಾವು ಅದೇ ಹೇಳಿದ್ದೇವೆ, ಒಂದು ವೇಳೆ ಇದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ನಿರ್ಧರಿಸುವ ಚುನಾವಣೆ ಆಗಿದ್ದಿದ್ರೆ ನಾವು ಸ್ಪರ್ಧಿಸ್ತಾ ಇರಲಿಲ್ಲ. ಒಂದು ವೇಳೆ ಮೋದಿ ದೇಶದ ಪ್ರಧಾನಮಂತ್ರಿಯ ಸ್ಥಾನವನ್ನು ನಿರ್ಧರಿಸುವ ಚುನಾವಣೆ ಆಗಿದ್ರೆ ನಾನು ಸ್ಪರ್ಧಿಸ್ತಾ ಇರಲಿಲ್ಲ. ರಘುಪತಿ ಭಟ್ರು ಹೇಳಿದ್ದು, ನಾನು ಕೂಡ ಈ ರಘುಪತಿ ಭಟ್ರ ಅಖಾಡದಲ್ಲಿ ಇರ್ಲಿಕ್ಕೆ ಇರಲಿಲ್ಲ. ಆಯ್ತಾ? ಆದರೆ ಇದು ಮತ್ತೆ ಇನ್ನೊಂದು ಚಿಹ್ನೆಯ ನೆಲೆಯಲ್ಲಿ ನಡೆಯುವ ಚುನಾವಣೆ ಆಗಿದ್ರು ನಾನು ನಿಲ್ತಾ ಇರಲಿಲ್ಲ. ಇದು ಯಾವುದು ಅಲ್ಲ. ಆದ್ರಿಂದ ಈಗಲೇ ಈ ಅನಾರೋಗ್ಯಕರವಾದಂತಹ ಬೆಳವಣಿಗೆಗಳಿಗೆ ಇಂಜೆಕ್ಷನ್ ಕೊಟ್ಟೆವು ಅಂತ ಆದ್ರೆ, ರಘುಪತಿ ಭಟ್ರನ್ನು ಬೆಂಬಲಿಸುವ ಮೂಲಕ ಅವರನ್ನು ಗೆಲ್ಲಿಸುವ ಮೂಲಕ ಒಂದು ಇಂಜೆಕ್ಷನ್ ಕೊಟ್ಟೆವು ಅಂತ ಆದ್ರೆ ನಾಳೆ ಪಕ್ಷ ಆರೋಗ್ಯಕರವಾಗಿ ಬೆಳೀತದೆ. ಮತ್ತೆ ಬಂಡಾಯದ ಧ್ವನಿಗಳಿಲ್ಲದೆ ಮುಂದೆ ಪೂರ್ಣ ಬಹುಮತದಲ್ಲಿ ಅಧಿಕಾರ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ಇದು ಅಲ್ಲಿ ಈಶ್ವರಪ್ಪ ಧ್ವನಿ ಎತ್ತುತ್ತಾರೆ, ಅಲ್ಲಿ ಅನಂತಕುಮಾರ್ ಹೆಗಡೆ ಸೈಲೆಂಟ್ ಆಗ್ತಾರೆ. ನನಗೆ ಭಾರಿ ಆಶ್ಚರ್ಯ ಆಗುವುದು, ಈಗ ಪ್ರಭಾವಿ ನಾಯಕರು ಈಶ್ವರಪ್ಪ ಆಗಿರ್ಬೋದು ಅಥವಾ ಲಾಸ್ಟ್ ಟೈಮ್ ಜಗದೀಶ್ ಶೆಟ್ಟರ್ ಧ್ವನಿ ಎತ್ತಿದ್ರು, ಅವ್ರು ಕಾಂಗ್ರೆಸ್ಗೆ ಹೋದ್ರು, ದೊಡ್ಡ ಬಿಜೆಪಿ ನಾಯಕಿ ಸರ್ ರಘುಪತಿ ಭಟ್ರ ಆಯ್ತು, ಆ ಕಡೆ ಹೀಗೆ ಬಿಜೆಪಿಯ ದೊಡ್ಡ ಪ್ರಮುಖ ನಾಯಕರದ್ದೇ ಬಂಡಾಯ ಆದ್ರೆ ಪಕ್ಷ ಉಳಿಯುತ್ತಾ ಸರ್? ಅದೇ ನಾನು ಮೊದಲಿಂದ ಹೇಳ್ತಾ ಇರುವ ಪಾಯಿಂಟಿಗೆ ಬರ್ತಾ ಇದ್ದೇನೆ. ಈ ಬಂಡಾಯದ ಸರಮಾಲೆ ಪಕ್ಷದ ಹೆಗಲಿಗೆ ಏರುವ ಮೊದಲು ಮದ್ದು ಹುಡುಕಬೇಕಾದಂತ ಅಗತ್ಯತೆಯಲ್ಲಿ ಇದೆಯೇ? ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರುವಂತದ್ದು ಅದನ್ನೇ. ಭಾರತೀಯ ಜನತಾ ಪಕ್ಷಕ್ಕೆ ಮೇಜರ್ ಸರ್ಜರಿ ಆಗಲೇಬೇಕು. ಮೋದಿ ಅವರನ್ನು ಇತ್ತೀಚೆಗೊಮ್ಮೆ ರಾಷ್ಟ್ರೀಯ ವಾಹಿನಿ ಇಂಟರ್ವ್ಯೂ ಮಾಡುವಾಗಲೂ ಕೇಳಿದ್ರು, ಕೆಲವು ರಾಜ್ಯಗಳಲ್ಲಿ ಪಕ್ಷಕ್ಕೆ ತೊಂದರೆ ಇದೆಯಲ್ಲ ಅಂತ. ಮೋದಿ ಉಲ್ಲೇಖ ಮಾಡಿದ್ದು ಎರಡು ಹೆಸರು, ಕರ್ನಾಟಕ ಮತ್ತು ಬಿಹಾರದಲ್ಲಿ ತೊಂದರೆ ಇದೆ, ನಾವು ಸರಿ ಮಾಡ್ತೇವೆ. ಅದನ್ನು ಮೊದಲು ಮಾಡಿ ಈ ಬಂಡಾಯದಂತಹ ಧ್ವನಿಗಳು ಮತ್ತಷ್ಟು ಸಂಖ್ಯೆ ಏರಬಾರದು. ಈಶ್ವರಪ್ಪನೋ, ಅನಂತಕುಮಾರ್ ಹೆಗಡೆ ಮೌನವೋ, ಪ್ರತಾಪ್ ಸಿಂಹರ ಅಖಾಡವೋ, ಅರುಣ್ ಕುಮಾರ್ ಪುತ್ತಿಲರೋ, ಇವತ್ತು ರಘುಪತಿ ಭಟ್ರು, ನಾಳೆ ಮತ್ತಷ್ಟು ಜನ ಈ ಬಂಡಾಯದ ಚಾವಡಿಯಲ್ಲಿ ಬರದಂತೆ ನೋಡಿಕೊಳ್ಳಬೇಕಾದಂತ ಜವಾಬ್ದಾರಿ ಪಕ್ಷದ ನಾಯಕರಿಗಿದೆ. ನಾನು ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ಳುವಂತಹದ್ದು, ನಾವಿವತ್ತು ಪಕ್ಷನಿಷ್ಠೆ, ಪಕ್ಷದ ವಿರುದ್ಧ ಹೋಗಲ್ಲ ಅಂತ ಹೇಳ್ತಕ್ಕಂಥ ನಿಮ್ಮ ಪಕ್ಷನಿಷ್ಠೆಯನ್ನ, ನಿಮ್ಮ ವೈಚಾರಿಕ ನಿಲುವನ್ನು ನಾನು ಒಪ್ತೇನೆ. ಆದ್ರೆ ಕಾಲಕ್ಕೆ ನಾವು ತಾಯಿಯ ಸ್ಥಾನದಲ್ಲಿ ನಿಂತು ಮತದಾರರು ಮತ್ತು ಕಾರ್ಯಕರ್ತರೇ ಮದ್ದು ಕೊಡಬೇಕು. ತಾಯಿಯಾದವಳು ಮಗುವಿಗೆ ಒಳ್ಳೆಯ ಸಿಹಿಯನ್ನು ಕೊಡ್ತಾಳೆ, ಅದು ಮೋಹ ಇರ್ತದೆ, ನನ್ನ ಮಗು ಅಂತ. ಆದ್ರೆ ಕಾಯಿಲೆ ಬಿದ್ದಾಗಲೂ ತಾಯಿ ಅದನ್ನೇ ಕೊಟ್ಲು ಅಂತ ಆದ್ರೆ ಆ ಮೋಹವೇ ಪಾಶ ಆಗ್ತದೆ. ಅಲ್ಲಿ ಬೇಕಾಗಿರುವಂತಹದ್ದು ವಾತ್ಸಲ್ಯದಿಂದ ಕಹಿಗುಳಿಗೆಯನ್ನು ತಾಯಿಯಾದವಳು ಕೊಡಬೇಕು. ಯಾಕೆ? ಮಗುವಿನ ಆರೋಗ್ಯ ಚೆನ್ನಾಗಿ ಆಗ್ಬೇಕು ಅಂತ. ಆದ್ರಿಂದ ಒಂದು ಪಕ್ಷಕ್ಕೆ ಕಾರ್ಯಕರ್ತರೇ ಮತ್ತು ಮತದಾರರೇ ತಾಯಿ ಮತ್ತು ತಂದೆಯ ಸ್ಥಾನದಲ್ಲಿ ಇರುವವರು. ಕಾಲಕ್ಕೆ ಆ ಮಗುವಿನ ಪೋಷಣೆಯನ್ನ, ಆರೋಗ್ಯಕರವಾದಂತಹ ಪೋಷಣೆಯನ್ನ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಆಗ್ತದೆ. ನಾವು ಏನ್ ಹೇಳಿದ್ರು ಪಕ್ಷದ ಪರವಾಗಿ ನಿಲ್ತೇವೆ, ನಾವು ಪಕ್ಷದ ಪರವಾಗಿ ಒಟ್ಟಾಗ್ತೇವೆ, ಅದಕ್ಕೆ ವಿರುದ್ಧ ನಿಲ್ಲುವು ತಿಳ್ಕೊಳ್ಳುವುದಿಲ್ಲ ಅಂತ ಹೇಳ್ತಕ್ಕಂಥ ಧೋರಣೆ ನಾಳೆ ಮೋಹದ ಪಾಶ ಆಗ್ಬಾರ್ದು. ಈಗ ಮೋಹದ ಪಾಶ ಆಯ್ತು ಅಂತ ಆದ್ರೆ ಪಕ್ಷದ ಕಾಯಿಲೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತದೆ. ಅದಕ್ಕೆ ಮತ್ತೆ ಡಾಕ್ಟರ್ ಹೇಳ್ತಾರೆ, ಪೇಷಂಟ್ ಈಸ್ ಗಾನ್ ಅಂತ ಹೇಳುವಂತ ಪರಿಸ್ಥಿತಿ ಬರ್ತದೆ. ಹಾಗಾಗಬಾರ್ದು. ಈಗ
ಶಾಸಕರಾಗಿ ರಘುಪತಿ ಭಟ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಇದರ ಬಗ್ಗೆ ಅದನ್ನು ನೋಡ್ಲಿಕ್ಕೆ ಅಂಗೈನ ಇದು ನೋಡಲಿಕ್ಕೆ ಕನ್ನಡಿ ಬೇಕಾಗಿಲ್ಲ. ಹಾಗಾಗಿ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಘುಪತಿ ಭಟ್ ಅವರಿಂದ ಪದವೀಧರರು ಅಥವಾ ಕ್ಷೇತ್ರದ ಮತದಾರರು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು ನಿಮ್ಮ ಪ್ರಕಾರ? 100ಕ್ಕೆ 100 ಕ್ರಿಯಾಶೀಲತೆಯ ಮತ್ತೊಂದು ಹೆಸರಾಗಿ ರಘುಪತಿ ಭಟ್ರು ಕೆಲಸ ಮಾಡಿದರು. ಅದನ್ನು ಉಡುಪಿ ಜನ ನೋಡಿದ್ದಾರೆ. ಕಣ್ಣಿಗೆ ರಾಚುವಷ್ಟು ಅಭಿವೃದ್ಧಿ ಕಾರ್ಯಗಳು, ಒಬ್ಬ ಶಾಸಕನಾಗಿ ಸರ್ಕಾರದಿಂದ ತರುವ ಅನುದಾನ, ನಡೆಸಬೇಕಾದಂತಹ ರಸ್ತೆ, ನೀರು, ಕರೆಂಟ್, ಇದು ಒಂದು ಭಾಗ. ಆದ್ರೆ ಒಬ್ಬ ಸಾಂಸ್ಕೃತಿಕ ಸ್ವಪಜ್ಞತೆ ಉಳ್ಳಂತಹ ಒಬ್ಬ ಜನಪ್ರತಿನಿಧಿ ಅದು ಎಷ್ಟು ಎತ್ತರಕ್ಕೆ ಸಮಾಜದ ಒಳಿತಿಗಾಗಿ ಚಿಂತಿಸಬಲ್ಲ ಅಂತ ಹೇಳುವಂತದ್ದಕ್ಕೆ ಇಡೀ ದೇಶದಲ್ಲಿ ರಘುಪತಿ ಭಟ್ರು ಒಬ್ಬ ಅದ್ವಿತೀಯ ಪ್ರತಿನಿಧಿ ಆಗ್ತಾರೆ. ಒಬ್ಬ ಒಂದು ನೆಲದ ಜೀವಂತ ಒಂದು ಕಲೆಯನ್ನ ಅದಕ್ಕೆ ಮತ್ತೊಂದಷ್ಟು ಜೀವ ಚೈತನ್ಯ ಕೊಟ್ಟು ಮುಂದಿನ ತಲೆಮಾರುಗಳ ಕಾಲ ಅಸ್ಮಿತೆಯ ಬೇರನ್ನು ಗಟ್ಟಿ ಮಾಡುವಂತ ನಿಟ್ಟಿನಲ್ಲಿ ಅವರು ಕೈಗೊಂಡ ಯಕ್ಷಶಿಕ್ಷಣ ಟ್ರಸ್ಟ್. ಹಡಿಲು ಭೂಮಿ ಇಡೀ ದೇಶ ಆಹಾರದ ತತ್ವಕ್ಕೆ ಬೀಳುವಂತಹ ದುರಂತ ಕರಾಳ ಛಾಯೆಗಳು ಒತ್ತಾಗುವಂತಹ ಹೊತ್ತಿನಲ್ಲಿ ಜನಪ್ರತಿನಿಧಿಯಾಗಿ ನಾನು ಪಾಳುಬುದ್ದಂತಹ ಹಡಿಲು ಭೂಮಿಗೆ, ಕೃಷಿಗೆ ಪುನಶ್ಚೇತನ ಕೊಟ್ಟು ಬರಗೆಟ್ಟ ಸ್ಥಿತಿಯಲ್ಲಿದ್ದಂತಹ ಕೃಷಿಗೆ ಮತ್ತೊಂದು ಚೈತನ್ಯ ತುಂಬಿರುವಂತಹ ಕೆಲಸವನ್ನ ಇಡೀ ರಾಜ್ಯ ಅಲ್ಲ, ಇಡೀ ಬಿಜೆಪಿ ಅಲ್ಲ, ಇಡೀ ದೇಶದ ಯಾವ ಶಾಸಕರು ಮಾಡಲಿಲ್ಲ ರೀ. ಈ ಉತ್ಸಾಹದ ಶಕ್ತಿಯನ್ನ ಅವರು ಮತ್ತೆ ಈಗಲೂ ಉತ್ಸಾಹಿಯಾಗಿದ್ದಂತ ಕಾಲದಲ್ಲಿ ತೆರೆ ಮೇರೆಗೆ ರಾಜಕೀಯದ ಯಾವುದೋ ಒಂದು ಕಾರಣಗಳನ್ನ ಕೊಟ್ಟು ರಾಜಕೀಯದ ತೆರೆಯಿಂದಲೇ ಹಿಂದೆ ಸರಿಸುವುದರಿಂದ ಕೇವಲ ಕರಾವಳಿ ಮಾತ್ರ ಅಲ್ಲ, ಇಡೀ ರಾಜ್ಯದ ಪ್ರಗತಿಗೆ ಹಿನ್ನಡೆ ಆಗ್ತದೆ. ಇವತ್ತು ರಘುಪತಿ ಭಟ್ರು ಚುನಾವಣೆಯಲ್ಲಿ ಗೆದ್ರು ಅಂತಾದ್ರೆ, ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಗೆದ್ರು ಅಂತಾದ್ರೆ ಕೇವಲ ಕರಾವಳಿಗೆ ಮಾತ್ರ ಅಲ್ಲ, ಅವರ ಕಾರ್ಯದಕ್ಷತೆಯ ಫಲ ಇಡೀ ನೈಋತ್ಯ ಪದವೀಧರ ಕ್ಷೇತ್ರದ 5 ಕ್ಷೇತ್ರಕ್ಕೂ ಸಿಗ್ತದೆ ಅಂತ ಹೇಳ್ತಕ್ಕಂಥ ಪೂರ್ಣ ವಿಶ್ವಾಸ ನನಗಿದೆ. ಅದರ ಜೊತೆಗೆ ಪದವೀಧರಿಗೆ ಒಂದಷ್ಟು ಬೇಡಿಕೆಗಳಿದ್ದಾವೆ. ನಿರುದ್ಯೋಗದ ಸಮಸ್ಯೆಗಳು ಕಾಡ್ತಾ ಇರಬಹುದು, ಅಥವಾ ಈ ಚುನಾವಣಾ ಪ್ರಕ್ರಿಯೆ ಸಾಕಷ್ಟು ಪರಿಷ್ಕರಣೆ ಆಗಿದ್ದಂತದ್ದಿರಬಹುದು. ಕರಾವಳಿಯಲ್ಲಿ ಮತ್ತೊಂದಷ್ಟು ಉದ್ಯೋಗಾವಕಾಶಗಳನ್ನು ದೊರಕಿಸಿಕೊಳ್ಳುವಂತ ರಘುಪತಿ ಭಟ್ರು ಮುಂಚೂಣಿಯಲ್ಲಿ ನಿಂತು ಒಂದು ಧ್ವನಿಯಾಗಿ, ಹೌದಪ್ಪ ಸಾರ್ಥಕ ಒಬ್ಬ ಪದವೀಧರ ಅವರನ್ನು ಬೆಂಬಲಿಸಿದ್ದಕ್ಕೆ, ಹೌದು ರಘುಪತಿ ಭಟ್ರು ನಮ್ಮ ಯೋಗ್ಯ ಪ್ರತಿನಿಧಿ, ಪದವೀಧರರ ಅತ್ಯಂತ ಸಮರ್ಥ ಪ್ರತಿನಿಧಿಯಾಗಿ ಪರಿಷತ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಕೀರ್ತಿಗೆ ತೊಂದರೆ ಬಾರದ ರೀತಿಯಲ್ಲಿ ನಾನು ನಿನ್ನೆ ಒಂದು ಯಾರದ ಕೇಳ್ಬಟ್ಟೆ, ರಘುಪತಿ ಭಟ್ ಚುನಾವಣಾ ಕಚೇರಿಗೆ ಬೆಂಗಳೂರಿಂದ ಬಾಂಬೆಯಿಂದೆಲ್ಲ ಯುವಕರು ಫೋನ್ ಮಾಡ್ತಾ ಇದ್ದಾರೆ, ಸರ್ ನಾವು ಯಾವಾಗ ಬರಬೇಕು ಓಟ್ ಹಾಕ್ಲಿಕ್ಕೆ, ಏನ್ ತಗೊಂಡ್ ಬರ್ಬೇಕು, ಎನ್ರೋಲ್ ಆಗಿದೆ ನಮ್ದು ಅಂತ. ಈ ಉತ್ಸಾಹ ಜಾಸ್ತಿ ಆಗಲಿಕ್ಕೆ ಏನ್ ಕಾರಣ ಇರ್ಬೋದು ರಘುಪತಿ ಭಟ್ರ? ಏನಿಲ್ಲ, ಆ ವ್ಯಕ್ತಿಯ ಯೋಗ್ಯತೆ, ರಾಜಕೀಯ ಯೋಗ್ಯತೆ, ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇರಬಹುದಾದಂತಹ ವ್ಯಕ್ತಿ ಹೇಗೆ ಕೆಲಸ ಮಾಡಬೇಕು ಅಂತ. ಶಾಸಕನಾಗಿದ್ದಾಗ ಅವರ ಕಾರ್ಯದಕ್ಷತೆ ಎಷ್ಟು ಅಂತ ಹೇಳಿದ್ರೆ, ನಮ್ಮಲ್ಲಿ ಕೆಲವು ಜನಪ್ರತಿನಿಧಿಗಳು ಹುಲಿ ಬಿಟ್ಟರು ನಡ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇರ್ತಾರೆ, ನೋಡ್ಲಿಕ್ಕಾಗಲ್ಲ. ರಘುಪತಿ ಭಟ್ರು 6 ಗಂಟೆಯಿಂದ 11 ಗಂಟೆವರೆಗೆ ಅವರು ಓಡಾಡುವ ಪ್ರತಿನಿಧಿ, ಓಡಾಡುವ ಜನಪ್ರತಿನಿಧಿ. ಯಾವತ್ತಾದ್ರೂ ಅವ್ರು ನಿಂತಿದ್ದಾರ? ಏನೆಲ್ಲ ಚಿಂತನೆಗಳು. ನಾನೊಂದು ಸಣ್ಣ ಉದಾಹರಣೆಗೆ, ಅನೇಕ ಉದಾಹರಣೆ ಕೊಡಬಲ್ಲೆ, ಗಂಟೆ ಹೊತ್ತಲೆ ಮಾತನಾಡಬಲ್ಲೆ. ಒಂದು ಇಡೀ ರಾಜ್ಯದಲ್ಲಿ ರಾಜ್ಯ ಅಸ್ತಿತ್ವಕ್ಕೆ 1956, ಅಲ್ಲಿಂದ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16, 17 ಮುಖ್ಯಮಂತ್ರಿ. 35 ಜಿಲ್ಲೆಗಳಲ್ಲಿ ಗ್ರಂಥಾಲಯ ಇದೆ. ಅದು ಸಾರ್ವಜನಿಕ ಜಿಲ್ಲಾ ಗ್ರಂಥಾಲಯಗಳ ಹೆಸರಿನಲ್ಲಿ ಇದೆ. ಆದರೆ ಒಂದು ಜಿಲ್ಲೆಯ ಗ್ರಂಥಾಲಯಕ್ಕೆ ಆ ನೆಲದ ಒಬ್ಬ ಧೀಮಂತ ಸಾಹಿತ್ಯ ಹೆಸರಿರ್ತಕ್ಕಂಥ ಚಿಂತನೆ ಮೊದಲು ನಡೆದದ್ದು ಉಡುಪಿ ಜಿಲ್ಲೆಯಲ್ಲಿ. ಇದು ಸಣ್ಣ ವಿಚಾರ, ಯಾರಿಗೇನು ಲಾಭ ಅಂತ ಕೇಳಬೇಡಿ. ಒಬ್ಬ ಪ್ರಬುದ್ಧ ಮತದಾರನ ಪ್ರತಿನಿಧಿಯಾಗಿ ರಘುಪತಿ ಭಟ್ರು ತೆಗೆದುಕೊಂಡಂತಹ ನಿರ್ಣಯಗಳು, ಇಂತಹ 10 ಚಿಂತನೆಗಳಿಗೆ ಅವರ ನೇತೃತ್ವದಲ್ಲಿ ನಡೆದಂತಹ ಉಡುಪಿಯ ಪರ್ಯಾಯೋತ್ಸವಗಳೆಷ್ಟು. ಪೇಜಾವರ್ಷಗಳ ಪಂಚಮ ಪರ್ಯಾಯ ಕಾಲದಲ್ಲಿ ಧರ್ಮ ಸಂಸತ್ ನಡೆಯಿತು. ಎಲ್ಲಿ? ಮಂದಿರ ವಹಿ ಬನಾಯಂಗೆ ಅಂತ ಹೇಳುವ ಘೋಷವಾಕ್ಯದಲ್ಲಿ ಆ ಧರ್ಮ ಸಂಸತ್ತು. ಅಖಿಲ ಭಾರತ ಸಂಸ್ಕೃತ ಸಮ್ಮೇಳನ ಉಡುಪಿಯಲ್ಲಿ ನಡೆಯಿತು. ಎಲ್ಲವುಗಳಲ್ಲಿ ಕೂಡ ಮುಂಚೂಣಿಯಲ್ಲಿ ನಿಂತು 100 ಜನರ ಸಾಮರ್ಥ್ಯದ ಕೆಲಸವನ್ನ ಟೊಂಕ ಕಟ್ಟಿ ಮಾಡಿದ್ದು ರಘುಪತಿ ಭಟ್. ಅದನ್ನು ಉಡುಪಿಯ ಜನ ಕಣ್ಣಿಗೆ ನಾಚುವಷ್ಟು ತುಂಬಿಕೊಂಡಿದ್ದಾರೆ. ಇದರ ಫಲವಾಗಿ ಅಯೋಧ್ಯೆಯ ರಾಮ ಮಂದಿರದ ರಾಮನ ಪ್ರತಿಷ್ಠಾಪನೆ ನಂತರ 48 ದಿನಗಳ ಕಾಲ ಮಂಡಲೋತ್ಸವದಲ್ಲಿ ಕೂಡ, ಪೇಜಾವರ್ಷಿಗಳ ಮಾರ್ಗದರ್ಶನದಲ್ಲಿ ಮಂಡಲೋತ್ಸವದಲ್ಲಿ ಕೂಡ ಅಲ್ಲಿ ಇದ್ದುಕೊಂಡು ಸಕ್ರಿಯನಾಗಿದ್ದುಕೊಂಡು ರಾಮರಾಜ್ಯ ಪ್ರಾಜೆಕ್ಟಿನ ಅನ್ವಯ 10 ಸಮಾಜ ಸೇವಕರನ್ನ, ಧುರೀಣರನ್ನ, ಉದ್ಯಮಿಗಳನ್ನ ಅಲ್ಲಿಗೆ ಕರೆಸಿ ಅವರ ಮೂಲಕ ಸುಮಾರು 1.5 ಕೋಟಿ ಸಮಾಜ ಸೇವೆಯನ್ನು ಮಾಡಿಸುವ ಮೂಲಕ ಅಲ್ಲಿ ರಾಮನಿಗೆ ರಜತ ಕಲಶಾಭಿಷೇಕ ಸೇವೆ ಮಾಡಿಸಿ, ಅಲ್ಲಿ ಬಂದ ಇದ್ದಂತ ಕರ್ನಾಟಕದ ಸುಮಾರು 10,000 ಜನರಿಗೂ ಅಧಿಕ ಜನರಿಗೆ ಪೇಜಾವರ್ಷಿಗಳ ಸೂಚನೆಯಂತೆ ದರ್ಶನದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಊಟೋಪಚಾರದ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಿನಿಂದ ನಿರ್ವಹಿಸುವಲ್ಲಿ ಮುಂಚೂಣಿ ನಿಂತನೆ ಕೆಲಸ ಮಾಡಿದವರು. ಅವರು ಇನ್ನೂ ಕೂಡ ಸಮೃದ್ಧವಾಗಿ ಮೇಯಬಲ್ಲಂತ, ಶ್ರಮಿಸಬಲ್ಲಂತ ಒಬ್ಬ ಮುದಿ ಎತ್ತು ಅಲ್ಲ ಅವರು. ಇನ್ನೂ ಕೂಡ ಸಾಮರ್ಥ್ಯ ಇಲ್ಲಬಲ್ಲಂತ ಎತ್ತು.
ಆ ಸಾಮರ್ಥ್ಯದಿಂದ ಅವರು ಮತ್ತೊಂದಷ್ಟು ಇಲ್ಲಿ ಬೆಳೆಯನ್ನ ಬೆಳೆ ತೆಗೆದು ಕರಾವಳಿಯ ಪ್ರಗತಿ ಕೊಡ್ತಾರೆ ಅಂತ ಪೂರ್ಣ ವಿಶ್ವಾಸ ಇದೆ. ಆ ಮೂಲಕ ಒಬ್ಬ ಸಮರ್ಥ ಪದವೀಧರರ ಪ್ರತಿನಿಧಿಯಾಗಿ ಇಲ್ಲಿವರೆಗೆ ವಿಧಾನ ಪರಿಷತ್ ಸ್ಥಾನಗಳು ಅಂತ ಹೇಳಿ ಗಂಜಿ ಕೇಂದ್ರಗಳು ಅಂತ ಎಲ್ಲ ಅಧಿಕಾರ ಅನುಭವಿಸಿದ ಅಜೀರ್ಣಕ್ಕೆ ಮತ್ತೊಂದಷ್ಟು ಸ್ಥಾನವನ್ನು ಅಧಿಕಾರಕ್ಕೆ ಪಡ್ಕೊಳ್ಳುವಂತ ಸ್ಥಿತಿ ಇತ್ತು. ಆದ್ರೆ ರಘುಪತಿ ಭಟ್ರ ಅವರನ್ನು ಗೆಲ್ಲಿಸಿ ಅವರ ಶಾಸಕರಾಗುವ ಮೂಲಕ ಇಡೀ ವಿಧಾನ ಪರಿಷತ್ನಲ್ಲಿ ಒಂದು ಸಂಚಲನ ಆಗ್ಲಿಕ್ಕಿದೆ. ಒಂದು ಕ್ರಿಯಾಶೀಲ ಸಂಚಲನ ಆಗ್ತದೆ. ಅದು ಕರಾವಳಿಯ ಮಾತ್ರ ಅಲ್ಲ, ನಾಡಿನ ಪ್ರಗತಿಗೆ, ನಾಡಿನ ಪದವೀಧರರ, ನಾಡಿನ ಪ್ರಬುದ್ಧ ಮತದಾರರ ಒಂದು ಧ್ವನಿಗೆ ಒಂದು ಸ್ಥಾನವಾಗಿ ಅವರು ತುಂಬುತ್ತಾರೆ. ಅದನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ ಅಂತ ಹೇಳ್ತಕ್ಕಂಥ ಪೂರ್ಣ ವಿಶ್ವಾಸ ಇದೆ. ಆ ವಿಶ್ವಾಸದ ನೆಲೆಯಲ್ಲಿಯೇ ರಾಜ್ಯದ ಹೊರಗಿರುವ ಪದವೀಧರ ಮತದಾರರು ಕೂಡ ನಾವು ರಘುಪತಿ ಭಟ್ರನ್ನು ಗೆಲ್ಲಿಸಬೇಕು, ಏನಾದ್ರೂ ಮಾಡ್ಲಿಕ್ಕಿದೆ ಅಂತ ಕೇಳ್ತಾ ಇದ್ದಾರೆ. ಸುಮ್ಮನೆ ನಾನು ಪ್ರಚಾರಕ್ಕಾಗಿ ಹೇಳ್ತಾ ಇದು ಸಮಾಜಕ್ಕೆ ಗೊತ್ತಾದ್ರೆ ಸಾಕು. ಇದು ಮತವಾಗಿ ಪರಿವರ್ತನೆ ಆದರೆ ರಘುಪತಿ ಭಟ್ರ ವಿಜಯದ ವೇಗವನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಮತ್ತು ಹೇಳಿದ್ದಾರೆ, ಅದು ಭಾರತೀಯ ಜನತಾ ಪಕ್ಷದ ವಿಜಯ ವೇಗವೇ ಆಗ್ತದೆ. ರಘುಪತಿ ಭಟ್ರ ವಿಜಯ ಅನ್ನೋದು ಭಾರತೀಯ ಜನತಾ ಪಕ್ಷದ ವಿಜಯವೇ ಆಗ್ತದೆ. ಮುಂದೆ ಅವರೇ ಹೇಳಿದ್ದಾರೆ, ವಿಜಯೋತ್ಸವನ್ನ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಮಾಡ್ತೇನೆ ಅಂತ. ಇದನ್ನು ಭಾರತೀಯ ಜನತಾ ಪಕ್ಷದ ಮತದಾರರು, ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಳಿ. ಗೆದ್ದಿರುವಂತಹ ಪ್ರಶ್ನೆಗಳು ಗಾಯದ ರೂಪದಲ್ಲಿ, ಸಣ್ಣ ಹುಣ್ಣಿನ ರೂಪದಲ್ಲಿ ಎದ್ದಿರತಕ್ಕಂಥ ಪ್ರಶ್ನೆಗಳು ಬಹಳಷ್ಟು ದೊಡ್ಡ, ನಮ್ಮ ನಿಷ್ಕ್ರಿಯತೆ, ನಮ್ಮ ಅತಿಯಾದ ಪಕ್ಷದ ಮೇಲಿನ ವ್ಯಾಮೋಹ, ಇದರಿಂದ ಮತ್ತಷ್ಟು ಗಾಯವಾಗಿ ಬೆಳೆಯುವಂತಹ ಪರಿಸ್ಥಿತಿ ಆದರೆ, ರೋಗವಾಗಿ ಭಾರತೀಯ ಜನತಾ ಪಕ್ಷವನ್ನು ಕಾಡುವ ಸ್ಥಿತಿ ಬಂದ್ರೆ ಯಾರು ಕೂಡ ಅದಕ್ಕೆ ಪರಿಹಾರ ಕೊಡದಂತಹ ಸ್ಥಿತಿ ಬರಬಹುದು. ಅದರಿಂದ ಈ ಹಂತದಲ್ಲಿ ನಾವು ಒಂದು ಇಂಜೆಕ್ಷನ್ ಕೊಡುವ ಕೆಲಸವನ್ನ ತಾಯಿಯಾಗಿ, ತಂದೆಯಾಗಿ ವಾತ್ಸಲ್ಯದಿಂದ ಮಾಡೋಣ ಅಂತ ಹೇಳ್ತಕ್ಕಂಥ ಮನವಿಯನ್ನ ಒಬ್ಬ ಪದವೀಧರ ಮತದಾರನಾಗಿ ರಘುಪತಿ ಭಟ್ರ ಅಖಾಡದಲ್ಲಿ ನಿಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ವಿನಂತಿ ಮಾಡಿಕೊಳ್ಳಿ ಬಯಸ್ತೇನೆ. ಕಡೆಯದಾಗಿ ಎರಡು ವಿಚಾರ ಇರುವಂಥದ್ದು. ಒಂದು, ರಘುಪತಿ ಭಟ್ ಅವರಿಗೆ ಟಿಕೆಟ್ ಮಿಸ್ ಆಗಲಿಕ್ಕೆ ಕರಾವಳಿಯ ಪ್ರಭಾವ ನಾಯಕರ ಕೈವಾಡ ಇದೆ ಎಂಬ ಮಾತು ಸಾಮಾಜಿಕ ಜಾಲದಲ್ಲಿ ಮೊನ್ನೆ ಚರ್ಚೆ ಆಗ್ತದೆ. ಈ ಬಗ್ಗೆ ನಿಮ್ಗೆ ಏನಿಸ್ತದೆ, ಹೌದೋ ಇಲ್ವೋ? ಇರುವುದಿಲ್ಲ ಅಂತ ಹೇಳಲಿಕ್ಕೂ ನಾನಿಲ್ಲ, ನಾನು ಹೇಳಲ್ಲ. ರಾಜಕೀಯ ಅನ್ನುವಂತ ಹೇಳುವಂತದ್ದು ಹಾವು ಏಣಿ ಆಟ. ಒಬ್ಬನ ವೇಗವನ್ನು ಮತ್ತಡಿಲಿಕ್ಕೆ ಮತ್ತೊಬ್ಬಗೆ ಕಾಲು ಎಳೆಯುವಂತಹ ಪರಿಸ್ಥಿತಿ ನಡೀತಿದೆ. ಇದು ಆಗಿದೆ ಅಂತ ನಾನು ಹೇಳಲಾರೆ. ಆದರೆ ಕರಾವಳಿಯಲ್ಲಿ ಇಂಥ ಬೆಳವಣಿಗೆ ಇಲ್ಲಿವರೆಗೆ, ಯಾಕಂದ್ರೆ ಸುಶಿಕ್ಷಿತ ಕ್ಷೇತ್ರ, ಪ್ರಬುದ್ಧರಾದಂತಹ ಜನ, ಧಾರ್ಮಿಕವಾದಂತಹ ಶ್ರೀಮಂತಿಕೆ ಉಳ್ಳಂತಹ ಜನ ಅದಕ್ಕೆ ಆಸ್ಪದೆ ಕೊಡ್ಲಿಲ್ಲ. ಒಂದು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಕರ್ನಾಟಕದಲ್ಲಿ ಒಂದು ನೆಲ ಇದ್ರೆ ಅದು ಕರಾವಳಿ. ಅದರಿಂದ ಆಗಿದೆ ಅಂತ ಹೇಳಾರೆ. ಆದ್ರೆ ಆಗಿಲ್ಲ ಅಂತ ಊಹಿಸಲಷ್ಟು ನಾನು ಅಪ್ರಬುದ್ಧನಲ್ಲ. ಯಾಕಂತ ಹೇಳಿದ್ರೆ ಅನೇಕ ರಾಜಕೀಯ ಏಳಿಗೆಗೆ, ರಘುಪತಿ ಭಟ್ರ ವೇಗಕ್ಕೆ ಓಡಲಾಗದವರಿಗೆ ಅವರು ಬಂದ್ರೆ ನಮ್ಗೆ ತೊಡೆ ಆಗ್ತದೆ ಅಂತ ಹೇಳಿ ಭಾವಿಸಿದ್ರೆ ಅದು ಅವರ ನೆಲೆಯಲ್ಲಿ ತಪ್ಪು ಅಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಇವತ್ತಿನ ಸ್ಥಿತಿಯಲ್ಲಿ ನನ್ನ ರಾಜಕೀಯ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಇರಬೇಕಾದ್ರೆ, ಆದ್ರೆ ಅದರಿಂದ ಕರಾವಳಿಯ ನೆಲ ವಂಚಿತ ಆಗಬಾರ್ದು. ಒಬ್ಬ ಯೋಗ್ಯನನ್ನ, ಒಬ್ಬ ಕ್ರಿಯಾಶೀಲ ಪ್ರತಿನಿಧಿಯನ್ನ ಕರಾವಳಿಯ ನೆಲ ಕಳ್ಕೊಳ್ಳುವಂತ ಆಗ್ಬಾರ್ದು. ಇವರಿವರ ಹೋರಾಟಗಳು, ಇವರಿವರ ಹಾವೇ ಎಣಿ ಆಟದಿಂದ ಕರಾವಳಿಯ ನೆಲಕ್ಕೆ ಒಬ್ಬ ಯೋಗ್ಯ, ಉತ್ಸಾಹಿ, ಕ್ರಿಯಾಶೀಲ ಪ್ರತಿನಿಧಿಯನ್ನು ಕಳ್ಕೊಂಡ ಪ್ರಜ್ಞೆ, ಅಪರಾಧಿ ಪ್ರಜ್ಞೆ ಮತ್ತೆ ಕಾಡುವಂತ ಆಗ್ಬಾರ್ದು. ಆದೇಯಲ್ಲಿ ರಘುಪತಿ ಭಟ್ರನ್ನು ಬೆಂಬಲಿಸಿ ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಕಡೆಯದಾಗಿ, ಗೊಂದಲದಲ್ಲಿರುವಂತಹ ಪದವೀಧರ ಮತದಾರರು, ಎನ್ರೋಲ್ಡ್ ಪದವೀಧರ ಮತದಾರರಿಗೆ ರಘುಪತಿ ಭಟ್ ಪರವಾಗಿಯೋ ಅಥವಾ ನೀವೊಬ್ಬ ಬಂಡಾಯವಾಗಿಯೋ ಅಥವಾ ವಾಸುದೇವ್ ಭಟ್ ಪೆರಂಪಲ್ಲಿಯಾಗಿ ಏನನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ? ಕಡೆಯದಾಗಿ ಏನಿಲ್ಲ, ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುವಂತಹದ್ದು, ನಾನೊಬ್ಬ ಪದವೀಧರ ಮತದಾರ ಮತ್ತು ಭಾರತೀಯ ಜನತಾ ಪಕ್ಷದ ಸೈದ್ಧಾಂತಿಕ ನೆಲೆಯಲ್ಲಿರ್ತಕ್ಕಂಥ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಹೇಳುವಂತಹದ್ದು, ಗೊಂದಲಕ್ಕೆ ಅವಕಾಶ ಮಾಡಿಕೊಳ್ಬೇಡಿ. ಮತ್ತೆ ಈಗಲೇ ಹೇಳಿದ್ದೇನೆ ನಾನು, ಪಕ್ಷ ಎನ್ನುವ ವ್ಯಾಮೋಹ ಅದು ಆ ಪಕ್ಷಕ್ಕೆ ನಾನು ತಾಯಿಯಾಗಿ, ತಂದೆಯಾಗಿ ಇವತ್ತು ನಾವು ವಾತ್ಸಲ್ಯದ ಧಾರೆ ಎರಿಬೇಕು. ಮೋಹನದ ಧಾರೆ ಎರೆದ್ರೆ ಪಕ್ಷವನ್ನು ಕಾಡ್ತದೆ. ತಪ್ಪಾಗಿದೆ ಅಂತ ಹೇಳುವಂತಹದ್ದು ಗೊತ್ತಾದಾಗ ರಘುಪತಿ ಭಟ್ರ ಒಟ್ಟಿಗೆ ನಿಂತು ಅವರನ್ನ ನಿಷ್ಪಕ್ಷಪಾತವಾಗಿ ಬೆಂಬಲಿಸಿ ಅವರಿಗೆ ಮತ ಕೊಟ್ಟು ಅವರನ್ನು ಗೆಲ್ಲಿಸುವ ಮೂಲಕ ಖಂಡಿತವಾಗಿಯೂ ನಾವು ಒಳ್ಳೆಯದನ್ನೇ ಮಾಡ್ತೇವೆ. ಗೊಂದಲಕ್ಕೆ ಆಸ್ಪದವೇ ಇಲ್ಲ. ಆದ್ರಿಂದ ನಾವು ಕರಾವಳಿಗೂ ಕೂಡ ಒಂದು ನ್ಯಾಯ ಕೊಡಿಸಿದಾಗ ಆಗ್ತದೆ. ಸಿಕ್ಕಬೇಕಾದಂಥ ಪ್ರಾತಿನಿಧ್ಯವನ್ನ ಹೋರಾಟ ಮಾಡಿ ಆದರೂ ಪಡ್ಕೊಂಡಾಗ ಆಗ್ತದೆ. ಇದು ಕರಾವಳಿಯ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶ, ತಪ್ಪು ಮಾಡಬೇಡಿ. ಕರಾವಳಿ ಜನ ಸುಶಿಕ್ಷಿತರಿದ್ದಾರೆ, ಅವರನ್ನು ಯಾವುದೋ ಮರೆಯ ತೀರ್ಮಾನಗಳಿಂದ ನಾವು ವಂಚಿಸಲಿಕ್ಕೆ ಸಾಧ್ಯ ಇಲ್ಲ. ವಿಷ ಕೊಟ್ಟರು ಕುಡಿಯುತ್ತೇವೆ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಕರಾವಳಿಯ ಮತದಾರರಿಲ್ಲ, ಕಾರ್ಯಕರ್ತರಿಲ್ಲ ಅಂತ ಹೇಳ್ತಕ್ಕಂಥ ಸಂದೇಶ ಹೋದರೆ ಅದು ಇಡೀ ರಾಜ್ಯದ ಭಾರತೀಯ ಜನತಾ ಪಕ್ಷದ ಆರೋಗ್ಯಕರವಾದಂಥ ಬೆಳವಣಿಗೆಗಳಿಗೆ ಕಾರಣ ಆಗ್ತದೆ. ಅದನ್ನು ನಾವು ಕಾರ್ಯಕರ್ತರು ಮತ್ತು ಮತದಾರರು ಮಾಡಬೇಕು. ಅದರಿಂದ ನಾವು ತಂದೆಯಾಗಿ, ತಾಯಿಯಾಗಿ ಯಾವುದೇ ಗೊಂದಲಕ್ಕೊಳಗಾಗದೆ ಮೋಹದ ಪಾಶದಿಂದ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತೇವೆ ಅಂತ ಹೇಳುವುದರ ಬದಲಾಗಿ ವಾತ್ಸಲ್ಯದ ಧ್ವನಿಗಳಾಗಿ, ವಾತ್ಸಲ್ಯದ ಪ್ರತಿನಿಧಿಗಳಾಗಿ ರಘುಪತಿ ಭಟ್ರನ್ನ, ಮಗುವಿಗೇನೋ ಜ್ವರ ಆಗಿದೆ, ಭಾರತೀಯ ಜನತಾ ಪಕ್ಷದ ನಿಲುವು ನಿರ್ಧಾರಗಳಲ್ಲಿ ತೊಂದರೆ ಆಗಿದೆ ಅಂತೇಳಿ ನಾವು ಭಾವಿಸುವುದಲ್ಲ, ರಘುಪತಿ ಭಟ್ರ ಬೆಂಬಲಿಗರು ಹೇಳ್ತಾ ಇರುವಂಥದ್ದಲ್ಲ, ಇಡೀ ರಾಜ್ಯದ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ರಾಜ್ಯದ ಪ್ರಬುದ್ಧ ಜನರು ಹೇಳ್ತಾ ಇದ್ದಾರೆ.
ಭಾರತೀಯ ಜನತಾ ಪಕ್ಷದ ಒಳಗಿನ ಎಲ್ಲ ಕರಾವಳಿ ಜನಪ್ರತಿನಿಧಿಗಳಿಗೆ ಗೊತ್ತಾಗಿದೆ. ಆದ್ರೆ ಮಾತಾಡುವಂತಹ ಸ್ಥಿತಿಯಲ್ಲಿಲ್ಲ. ಭೀಷ್ಮ ದ್ರೋಣರ ಪರಿಸ್ಥಿತಿಯಲ್ಲಿದ್ದಾರೆ, ಕೃಪಾಚಾರ್ಯನಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಒಬ್ಬ ಜಗದೀಶ್ ಶೆಟ್ಟರು ಯುಯುಸ್ ವಿಕರಣನ ಸ್ಥಾನದಲ್ಲಿ ನಿಂತುಕೊಂಡು ರಘುಪತಿ ಭಟ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ಇಡೀ ಕೌರವರ ಪಾಳಯದಲ್ಲಿ ದುರ್ಯೋಧನನ ವಿರೋಧಿಸಿದ್ಯಾರು? ಯುಯುತ್ಸು ಮತ್ತು ವಿಕರಣ. ರಾವಣ ತಪ್ಪು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಯಾರು? ವಿಭೀಷಣ. ನಾವಿವತ್ತು ವಿಭೀಷಣರಾಗಬೇಕು, ಸತ್ಯ ಧರ್ಮದ ಧ್ವನಿ ಆಗಬೇಕು, ನ್ಯಾಯದ ಧ್ವನಿ ಆಗಬೇಕು. ಕರಾವಳಿಯಲ್ಲಿ ಅನ್ಯಾಯ ಆಗಿದೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ, ಪದವೀಧರ ಮತದಾರರಿಗೆ ಸಿಗಬೇಕಾದಂತಹ ಪ್ರಾತಿನಿಧ್ಯದ ವಂಚನೆಯಾಗಿದೆ. ಆ ಕಾರಣಕ್ಕೆ ನಾವು ಅದರ ವಂಚನೆಯ ಧ್ವನಿಯಾಗಿ, ಅಪರಾಧ ತೊಂದರೆ ಆಗಿರ್ತಕ್ಕಂಥ ಅನ್ಯಾಯದ ಧ್ವನಿಯಾಗಿ ನಾನು ನ್ಯಾಯ ತೆಗೆಸಿಕೊಡ್ತೇನೆ ಅಂತ ಹೇಳ್ತಕ್ಕಂಥ ನೆಲೆಯಲ್ಲಿ ನಿಂತಿರುವ ರಘುಪತಿ ಭಟ್ಟರನ್ನು ಬೆಂಬಲಿಸುವುದರಿಂದ ನಿಶ್ಚಿತವಾಗಿಯೂ ನಾವು ನಮ್ಮ ಆತ್ಮಸಾಕ್ಷಿಯನ್ನು ಮೆಚ್ಚಿಸಿಕೊಳ್ಬೇಕು. ಯಾರು ಕೂಡ ಯಾರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿದ್ರು. ಅದರಿಂದ ನಾವು ಆತ್ಮಸಾಕ್ಷಿಯ ಮತವನ್ನು ರಘುಪತಿ ಭಟ್ರಿಗೆ ಕೊಡುವ ಮೂಲಕ ಅವರನ್ನು ಗೆಲ್ಲಿಸುವುದರಿಂದ ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷಕ್ಕೆ ಉಂಟಾಗಿರ್ತಕ್ಕಂಥ ರೋಗ ಗುಣ ಆಗ್ತದೆ, ಮುಂದೆ ಆರೋಗ್ಯಕರವಾಗಿ ಬೆಳೀತದೆ. ಮತ್ತು ಅವರನ್ನೂ ಸೇರಿಸಿಕೊಂಡು ಕರಾವಳಿ 13 ಜನಪ್ರತಿನಿಧಿಗಳು ಇಲ್ಲಿಯ ಪ್ರಗತಿಗೆ ಮತ್ತೊಂದಷ್ಟು ವೇಗದಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಮಾಡೋಣ ಅಂತ ಹೇಳಿ ನಾನು ನಮ್ರತೆಯಿಂದ ವಿನಂತಿ ಮಾಡಿಕೊಳ್ತೇನೆ ಅಷ್ಟೇ. ಎಸ್ ವೀಕ್ಷಕರೇ, ನಾವು ಪೆರಂಪಲ್ಲಿ ವಾಸುದೇವ್ ಭಟ್ರ ಹತ್ರ ಸಾಮಾಜಿಕವಾಗಿ ಅಥವಾ ರಾಜಕೀಯವಾಗಿ ಬಂಡಾಯವಾಗಿ ಎಷ್ಟು ಮಾತನಾಡಿದ್ರೆ ಅಷ್ಟು ಬಂಡವಾಳ ಅವರ ಹತ್ರ ಇದೆ. ಇಷ್ಟೊತ್ತು ನಮ್ಮ ಜೊತೆಗೆ ಒಂದಷ್ಟು ರಘುಪತಿ ಭಟ್ ಅವರ ಹೊಸ ಯೋಜನೆಗಳೇನಿದೆ ಮತ್ತು ಯಾಕಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಸ್ಪರ್ಧೆಯ ಮೂಲ ಉದ್ದೇಶ ಏನು ಮತ್ತು ಸ್ಪರ್ಧೆ ಮಾಡುವುದರಿಂದ ಆಗುವಂಥ ಪ್ರಯೋಜನಗಳೇನು, ಇದೆಲ್ಲ ವಿಚಾರವನ್ನು ನಮಗೆ ಕೂಲಂಕುಷವಾಗಿ ಮಾಹಿತಿ ಕೊಟ್ಟಿರುವಂಥ ಪೆರಂಪಲ್ಲಿ ವಾಸುದೇವ್ ಭಟ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೈಋತ್ಯ ಪದವೀಧರರ ಚುನಾವಣೆ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಏನಿದೆ, ಈ ಚುನಾವಣೆಯ ಭಾಗ್ಯದ ಲಕ್ಷ್ಮಿ ವಿಧಾನ ಪರಿಷತ್ನಲ್ಲಿ ಒಂದು ರೀತಿಯ ಸದಸ್ಯರಾಗುವಂಥ ಯೋಗ ಬಲವನ್ನು ದೇವರು ಯಾರಿಗೆ ಕರುಣಿಸ್ತಾರೆ, ಮತದಾರರು ಯಾರ ಪಾಲಿಗೆ ಒಲಿದು ಬರ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿಶ್ವ ನ್ಯೂಸ್ 24. ನಮಸ್ಕಾರ.